ಒಂದು 10 ವರ್ಷಗಳ 20 ವರ್ಷಗಳ ಹಿಂದೆ ಕುಮಾರ್ ಅವರು ಈ ಕಾರ್ಯಕ್ರಮದ ನಮ್ಮೊಂದಿಗೆ ಸೇರ್ಲಿಕ್ಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಒಂದು ಸೇತುವೆ ವಿಲೇವಾರಿಗೆ ವಿಶೇಷ ಮುತುವರ್ಜಿ ವಹಿಸಲಾಗುತ್ತಿದೆ. ತಮ್ಮದೇ ಸ್ವಂತ ಹಣದಲ್ಲಿ ಭೂಮಿ ಖರೀದಿಸಿ ಅವಶ್ಯಕತೆ ಇರುವ ಬಡವರಿಗೆ ಹಂಚಲಾಗುತ್ತಿದೆ. ಮಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಈ ಪುಣ್ಯ ಸನ್ನಿಧಿಯಲ್ಲಿ ಸರ್ವ ಧರ್ಮದ ದೇವರುಗಳ ಆಶೀರ್ವಾದವನ್ನು ಬಿಡುತ್ತಾ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ನಗರ ವಲಯ ಕಾಂಗ್ರೆಸ್ ಸಮಿತಿಯ ಜಂಟಿ ಆಶ್ರಯದಲ್ಲಿ ಈ ದಿವಸ ಒಂದು ವಿಶೇಷ ಕಾರ್ಯಕ್ರಮ ನಡೆಯುತ್ತಾ ಇದೆ. ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ 136 ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಮತವನ್ನು ಪಡೆದುಕೊಂಡು ಇವತ್ತು ಒಂದು ಅತ್ಯುತ್ತಮ ಸರ್ಕಾರವನ್ನ ನಡೆಸಿರುವಂತಹ ಮಾನ್ಯ ಸಿದ್ದರಾಮಯ್ಯ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ವಿರುದ್ಧ ಬಿಜೆಪಿಯ ಸುಳ್ಳಿಗೆ ಉತ್ತರ ಕೊಡುವಂತ ಜನಜಾಗೃತಿ ಕಾರ್ಯಕ್ರಮ ಇವತ್ತು ಪುತ್ತೂರಿನಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಕುಮಾರ್ ಅವರು, ಅದೇ ರೀತಿ ಜಿಲ್ಲಾ ಮಟ್ಟ ನಾಯಕರುಗಳು, ತಾಲೂಕು ಮಟ್ಟ ನಾಯಕರುಗಳು, ಮುಂಚೂಣಿ ಘಟಕದ ಎಲ್ಲ ನಾಯಕರುಗಳು, ಅದೇ ರೀತಿ ಕಾರ್ಯಕರ್ತ ಬಂಧುಗಳು ಹಾಗೂ ಸಾರ್ವಜನಿಕರು ನಮ್ಮೊಂದಿಗಿದ್ದಾರೆ. ಇವತ್ತು ಈ ಕಾರ್ಯಕ್ರಮವನ್ನ ನಾವು ಮೊದಲನೇದಾಗಿ ಭಾರತ ಮಾತೆಗೆ ವಂದಿಸುತ್ತಾ ವಂದೇ ಮಾತರಂ ಮೂಲಕ ಈ ಕಾರ್ಯಕ್ರಮವನ್ನ ಆರಂಭಿಸುತ್ತಿದ್ದೇವೆ. ದಯವಿಟ್ಟು ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಪುತ್ತೂರು ಸೇವೆ ದೇವರಾಗಿರುವಂತಹ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಮತ್ತು ನಾವು ನಂಬುವಂತಹ ಎಲ್ಲ ದೈವಿಕ ಶಕ್ತಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವಿಟ್ಟಿದ್ದೇವೆ. ಮೊನ್ನೆ ತಾನೇ 23ನೇ ತಾರೀಕಿಗೆ ನಡೆದಂತಹ ಬಿಜೆಪಿ ಅವರ ಗ್ರಾಮ ಮಟ್ಟದಲ್ಲಿ ನಡೆದಂತಹ ಒಂದು ಪ್ರತಿಭಟನೆ ಇದು ನಮ್ಮ ಪುತ್ತೂರಿನ ಎಲ್ಲ ನಾಗರಿಕರನ್ನು ಒಂದು ತಪ್ಪು ಒಂದು ದಾರಿಗೆ ಅದು ಕೊಂಡೊಯ್ದಿದೆ. ಇದಕ್ಕೆ ಬೇಕಾಗಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಶಾಸಕರಾದಂತಹ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ರಾಜ್ಯದ ಎಲ್ಲ ನಾಯಕರ ಮಾರ್ಗದರ್ಶನದೊಂದಿಗೆ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಆಶ್ರಯದಲ್ಲಿ ಎಲ್ಲ ವಲಯ ಕಾಂಗ್ರೆಸ್ನ ಸಹಕಾರದೊಂದಿಗೆ ಬಿಜೆಪಿಯ ಸುಳ್ಳಿಗೆ ಉತ್ತರ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವೊಂದು ಜನಜಾಗೃತಿ ಸಭೆಯನ್ನು ಇವತ್ತು ಆರಂಭ ಮಾಡುತ್ತಿದ್ದೇವೆ. ಅದರ ಚಾಲನೆಗಾಗಿ ತಾವೆಲ್ಲರೂ ಇಲ್ಲಿ ಸೇರಿದ್ದಾರೆ. ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೈಜ ಒಂದು ರಾಜಕೀಯ ವಿದ್ಯಮಾನದ ಬಗ್ಗೆ ಎಲ್ಲ ಜನರಿಗೆ ಮನದಟ್ಟು ಮಾಡುವ ಬಗ್ಗೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಜನಜಾಗೃತಿ ಇವತ್ತು 28 ತಾರೀಕಿನಿಂದ ನಾಡಿದ್ದು 1 ತಾರೀಕಿನವರೆಗೆ ಸಾಧಾರಣ ಒಂದು 15-18 ವಲಯ ಮಟ್ಟದ ಜನಜಾಗೃತಿ ಸಭೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಯಾಕೆಂದ್ರೆ ಬಿಜೆಪಿಯವರ ಸುಳ್ಳಿಗೆ ಉತ್ತರಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ. ಯಾಕಂದ್ರೆ ಅವರಿಗೆ ಉತ್ತರವನ್ನು ನಾವು ಕೊಡ್ಲಿಕ್ಕೆ ನಾನೊಂದು 2 ಮಾತಿನಲ್ಲಿ ನಾನು ಇಷ್ಟಪಡ್ತೇನೆ. ಅನೇಕ ನಾಯಕರು ಅದರ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಅವರು ಮನೆ ನೆಡಲಿಲ್ಲ ಎನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಪುತ್ತೂರು ತಾಲೂಕಿನಲ್ಲಿ 475 ಮನೆಗಳು ಈಗಾಗಲೇ ಹಂಚಿಕೆ ಆಗಿದೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ. ಅದಲ್ಲದೆ 500 ಮನೆಗಳು ಜಮೀರ್ ಅಹಮದ್ ಅವರಿಗೆ ಮಾನ್ಯ ಶಾಸಕರು ಪ್ರಸ್ತಾವ ನೀಡಿ ಅದು ಅಂತಿಮ ಹಂತದಲ್ಲಿದೆ. ಅದೇ ರೀತಿ ಅವರು ಪುತ್ತೂರು ತಾಲೂಕಿನ 24 ಗ್ರಾಮ ಪಟ್ಟಣದ ಪಂಚಾಯತ್ನಲ್ಲಿ 19.78 ಎಕರೆ ಅವರು ನಿವೇಶನವನ್ನು ಹಂಚಲಿಕ್ಕೆ ಕಾದಿರಿಸಿದ್ದಾರೆ. ಅದೇ ರೀತಿ ಅವರು ವೈಯಕ್ತಿಕವಾಗಿ ಕೂಡ 250 ಮನೆಗಳಿಗೆ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ಪುತ್ತೂರಿನ ಅಡಿಬೆಗೆ ಒಂದು ಅಭಿವೃದ್ಧಿಗೆ ಅನೇಕ ಶಾಸಕರು ಇಲ್ಲಿ ಆಗಮಿಸಿದ್ದಾರೆ. ಆದ್ರೆ ವೇಗದ ಒಂದು ಶಾಸಕರನ್ನು ಹೇಳಿದ್ರೆ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರು
2,008 ಕೋಟಿ ರೂಪಾಯಿಯನ್ನು ಇದೀಗ 2 ವರ್ಷದಲ್ಲಿ ನಮಗೆ ಪುತ್ತೂರಿಗೆ ತಂದುಕೊಟ್ಟಂತ ಏಕೈಕ ಶಾಸಕ. ಅದೇ ರೀತಿ ಅದು ಅನೇಕ ವರ್ಷದ ನಮ್ಮ ಬೇಡಿಕೆ ಮೆಡಿಕಲ್ ಕಾಲೇಜನ್ನು ಇಲ್ಲಿಗೆ ಒಂದು ಒದಗಿಸಿಕೊಟ್ಟಂತಹ ಶಾಸಕರು. RTO ಟ್ರ್ಯಾಕಿಗಾಗಿ ಜಾಗವನ್ನು ಕಾಯ್ದಿರಿಸಿದ್ದಾರೆ. ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿ 15 ಎಕರೆ ಜಾಗವನ್ನು ಕಾಯ್ದಿರಿಸಿದ್ದಾರೆ. ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ನೊಂದಿಗೆ 3 ಕೋಟಿ ಯೋಜನೆ. ಅದೇ ರೀತಿ ಉಪ್ಪಿನಂಗಡಿ ದೇವಸ್ಥಾನದ 350 ಕೋಟಿ ಯೋಜನೆ. ಅದಲ್ಲದೆ ಪುತ್ತೂರಿನ ಅನೇಕ ದೇವಸ್ಥಾನಗಳಿಗೆ 10 ಕೋಟಿ 10 ಲಕ್ಷ 15 ಲಕ್ಷ ಅನುದಾನಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಪುತ್ತೂರು ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಯಿಂದ ಸುಮಾರು ಮಹಿಳೆಯರಿಗೆ 330 ಕೋಟಿಯಷ್ಟು ಒಂದು ಮನೆಗೆ ಅವರ ಅಕೌಂಟ್ಗೆ ಬಿದ್ದಿದೆ. ಇಷ್ಟೆಲ್ಲ ಉಚಿತ ಬಸ್, ಉಚಿತ ಸೇವೆ, ಕರ್ನಾಟಕ ಸರ್ಕಾರದ ಪಂಚಗ್ಯಾರಂಟಿ ಯೋಜನೆ, ಮಾನ್ಯ DKಶಿ ಅವರಂತಹ ಯೋಜನೆಗಳು ಕರ್ನಾಟಕ ಸರ್ಕಾರ ಅತಿ ಹೆಚ್ಚು ನಮಗೆ ಎಲ್ಲ ಬಡವರಿಗೆ ನೀಡಿದೆ. ಇದು ಬಿಜೆಪಿ ಅವರಿಗೆ ಗೊತ್ತಿಲ್ಲ. ಅವರು ಜನರನ್ನು ಸುಳ್ಳು ದಾರಿಗೆ ತಪ್ಪಿಸಿಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಬೇಕಾಗಿ ಇವತ್ತು ನಾವು ಜನಜಾಗೃತಿ ಸಭೆಯ ಆರಂಭದಲ್ಲಿದ್ದೇವೆ. ಇದಕ್ಕೆ ಚಾಲನೆ ನೀಡಲಿಕ್ಕೆ ಆಗಮಿಸಿದಂತಹ ನಮ್ಮ ನೆಚ್ಚಿನ ಜಿಲ್ಲಾಧ್ಯಕ್ಷರು, ನಮ್ಮ MLC ಆಗಿರುವಂತಹ ಮನೆಯ ಹರೀಶ್ ಕುಮಾರ್ ಅವರು ಆಗಮಿಸ್ತಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಅದೇ ರೀತಿ ನಮ್ಮ ಜಿಲ್ಲಾ ಮಟ್ಟದ ನಾಯಕರಾಗಿರುವಂತಹ ಸುಭಾಷ್ ಚಂದ್ರ ರೈ ಅವರು ಆಗಮಿಸ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರು, ನಮ್ಮ KPC ಸಂಯೋಜಕ ಆಗಿರುವಂತಹ ತಾವು ಹೇಮಂತ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಜಿಲ್ಲಾ ಸೇವಾದಳದ ಅಧ್ಯಕ್ಷರಾದಂತಹ ಜೋಕಿಂ ಡಿಸೋಜ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ನಮ್ಮ ವಕ್ತಾರರು ಪುತ್ತೂರು ಬ್ಲಾಕಿನ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಬಡಗನೂರು, ಉತ್ತಮ ವಾಗ್ಮಿ ಆಗಿರುವಂತಹ ಮೊಹಮ್ಮದ್ ಬಡಗನೂರು ಇದ್ದಾರೆ. ಅವರಿಗೂ ಕೂಡ ಸ್ವಾಗತ. ಅದೇ ರೀತಿ ಬ್ಲಾಕ್ ಉಪ್ಪಿನಂಗಡಿ ಬ್ಲಾಕಿನ ಒಂದು ಮಾನ್ಯ ಮಾಜಿ ಅಧ್ಯಕ್ಷರಾಗಿರುವಂತಹ ಮುರಳೀಧರ್ ರೈ ಅವರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಪುತ್ತೂರು ಬ್ಲಾಕ್ ಅನ್ನು ಅತಿ ಹೆಚ್ಚು ಒಂದು ರಾಜ್ಯದಲ್ಲಿ ಕೂಡ ಗುರುತಿಸಿಕೊಂಡು ಅನೇಕ ಯೋಜನೆಗಳನ್ನು ಮಾಡಿ ಪುತ್ತೂರು ಬ್ಲಾಕ್ ಅನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿ ಕೊಟ್ಟಂತ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ನಮ್ಮ ನಿಕಟಪುರ ಅಧ್ಯಕ್ಷರು ಮಾಜಿ ಬ್ಲಾಕ್ ಅಧ್ಯಕ್ಷ MD ವಿಶ್ವನಾಥ್ ಅವರು ಕೂಡ ಸ್ವಾಗತ. ಅದೇ ರೀತಿ ನಮ್ಮ ಅಬ್ದುಲ್ ರೆಹಮಾನ್ ಆಜಾದ್ ಅವರಿದ್ದಾರೆ. ಅವರು ಕೂಡ ಹೃತ್ಪೂರ್ವಕ ಸ್ವಾಗತ. ಕೂಡದ ಅಧ್ಯಕ್ಷರು ನಮ್ಮ ವಕ್ತಾರರಾಗಿರುವಂತಹ ಅಮಲ ರಾಮಚಂದ್ರ ಭಟ್ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ. ST ಘಟಕದ ಅಧ್ಯಕ್ಷರಾದ ಮಾಲಿಂಗ ನಾಯ್ಕರ್ ಇದ್ದಾರೆ. ಅವರಿಗೂ ಸ್ವಾಗತ. ಮೌರಿಸ್ ಭಾಸ್ಕರನ್ಸ್ ಇದ್ದಾರೆ. ಅದೇ ರೀತಿ ನಮ್ಮ ಖಜಾಂಚಿ ವಲೇರಿಯನ್ ಡಿಸೋಜ ಅವರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ನಮ್ಮ ಈ ಒಂದು ಸಭೆಯಲ್ಲಿ ಇದಾಗ ನಮ್ಮ ಶಾಸಕರು ಬೆಂಗಳೂರಿನಿಂದ ಹೊರಟಿದ್ದಾರೆ, ಈಗ ಸೇರಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ಐವಾನ್ ಡಿಸೋಜ ಬರಲಿಕ್ಕಿದ್ದಾರೆ. ನಮ್ಮ ಪದ್ಮರಾಜ್ ಪೂಜಾರಿ ಬರಲಿಕ್ಕಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಾಬು ಮರಿಕೆ SC ಘಟಕದ ಅಧ್ಯಕ್ಷರು, ಅದೇ ರೀತಿ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಮೋನಪ್ಪ ಪೂಜಾರಿ ಅವರು, ಅದೇ ರೀತಿ ರಂಜಿತ್ ಬಂಗೇರ್ ಅವರು, ಅಬ್ದುಲ್ ಆಜಾದ್ ಅವರು, ಸಂತೋಷ್ ಭಂಡಾರಿ ಅವರು, ನಮ್ಮ ಚಂದ್ರಶ್ರೀ ಹಿರಿಯರು ಹಾಗೂ ಅನೇಕ ಘಟಕದ ವಿವಿಧ ಘಟಕದ ಎಲ್ಲ ಅಧ್ಯಕ್ಷರುಗಳು, ಅನಿತಾ ಹೇಮಂತ್ ಶೆಟ್ಟಿ ಅವರು ನಮ್ಮ ಮಹಿಳಾ ಒಂದು ಘಟಕದ ಬಹಳ ಅಚ್ಚುಕಟ್ಟಾಗಿ ರೂಪಿಸಿರುವಂತಹ ನಮ್ಮ ಏಕೈಕ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅನಿತಾ ಹೇಮಂತ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಎಲ್ಲ ವಿವಿಧ ಘಟಕದ ಅಧ್ಯಕ್ಷರುಗಳಿಗೆ, ವಿವಿಧ ಘಟಕದಿಂದ ಬಂದಂತಹ ಎಲ್ಲ ಸದಸ್ಯರಿಗೆ, ಒಂದು ಪ್ರೀತಿ ಇಟ್ಟು ಆಗಮಿಸಿದ ಎಲ್ಲ ಕಾಂಗ್ರೆಸ್ ಬಂಧುವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನಾನು ಸ್ವಾಗತವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅದೇ ರೀತಿ ಇನ್ನೊಬ್ಬರು ನಮ್ಮೊಂದಿಗೆ ಗಣ್ಯರಾಗಿದ್ದಾರೆ. ಸುಭಾಷ್ ಚಂದ್ರ ಶೆಟ್ಟಿ, ಜಿಲ್ಲಾಧ್ಯಕ್ಷರು, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ. ಇವರನ್ನ ಸಾಲೋದಿಸಿ ಸ್ವಾಗತಿಸ್ತೇವೆ. ಉಳಿದವರೆಲ್ಲರೂ ನಮ್ಮವರೇ, ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ರೆ, ತಾಲೂಕು ಮಟ್ಟದಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಮುಂದಕ್ಕೆ ಗಾಂಧಿ ಪ್ರತಿಮೆಯಲ್ಲಿ ಗಾಂಧಿ ಮೂರ್ತಿಗೆ ನಾವು ಹಾರಾರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೆಸಬೇಕಾಗಿ ಎಲ್ಲ ಗಣ್ಯರಲ್ಲಿ ವಿನಂತಿಯನ್ನು. ಭಾಷಣವನ್ನು ನಮ್ಮೊಂದಿಗೆ ಮಾಡಲಿದ್ದಾರೆ. ಈಗ ನಿಮ್ಮ ಮುಂದೆ ಶ್ರೀಯುತ ಹರೀಶ್ ಕುಮಾರ್ ಅವರು. ನಮಗೆ
ನಮ್ಮ ಪುತ್ತೂರು ಬ್ಲಾಕಿನ ನಾವನ್ನು ಏನು 15-18 ಕಾರ್ಯಕ್ರಮ ಮಾಡಬೇಕಾದ್ರೆ ಅದರಲ್ಲಿ ನಮ್ಮ ಸಕ್ರಿಯವಾಗಿ ಪುತ್ತೂರು ಬ್ಲಾಕಿನ ಎಲ್ಲ ಘಟಕದ ಅಧ್ಯಕ್ಷರುಗಳು ಇದ್ದಾರೆ. ಆದ್ರೆ ಅದರೊಟ್ಟಿಗೆ ಬ್ಲಾಕಿನ ಪದಾಧಿಕಾರಿಗಳು, ಅದರೊಟ್ಟಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪೂರ್ಣೇಶ್ ಭಂಡಾರಿ ಅವರು, ಹರ್ಷದ ದರ್ಬೆ ಅವರು, ಅದೇ ರೀತಿ ರವಿಪ್ರಸಾದ್ ಶೆಟ್ಟಿ ಬಣ್ಣವರು ಮತ್ತು ನಮ್ಮ ಶರಣ ಸಿಕ್ವೇರ ಇವರೆಲ್ಲರೂ ನಮ್ಮ ಒಕ್ಕೂಟದಿಂದ ಈ ಒಂದು ಕಾರ್ಯಕ್ರಮವನ್ನು ಮತ್ತು ಎಲ್ಲ ವಲಯಾಧ್ಯಕ್ಷರುಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಆಗಮಿಸಿದ್ದಾರೆ. ಮತ್ತೊಮ್ಮೆ ಬಂದಂತಹ ಎಲ್ಲ ಪಂಚಾಯತ್ ಸದಸ್ಯರಿಗೆ, ಎಲ್ಲ ನಾಮನಿರ್ದೇಶ ಸದಸ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪುತ್ತೂರುಗಳಲ್ಲಿ ಇದೀಗ ಪ್ರಾರಂಭವಾಗುವಂತಹ ಈ ಒಂದು ಜನಜಾಗೃತಿ ಇದು ತಾಲೂಕಿನಿಂದ ಇದು ಜಿಲ್ಲೆಯಿಂದ ರಾಜ್ಯಕ್ಕೆ ನಡೆಯಲಿಕ್ಕಿದೆ. ಇಲ್ಲಿ ಅದಕ್ಕೆ ಸುಳ್ಳಿಗೆ ಉತ್ತರ ಎಂಬ ಶೀರ್ಷಿಕೆಯನ್ನು ಕೂಡ ಇವತ್ತು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಅದನ್ನು ಈಗ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಬೇಕಾಗಿ ಕೇಳಿಬರ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಮೂಲಕ ಕರ್ನಾಟಕದ ಬಿಜೆಪಿ ಪಕ್ಷದ ಸುಳ್ಳು ಆರೋಪಗಳಿಗೆ ಉತ್ತರದೊಂದಿಗೆ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪೋಸ್ಟರ್ ಅನ್ನ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಹರೀಶ್ ಕುಮಾರ್, ಅದೇ ರೀತಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷರಂತ ಸುಭಾಷ್ ಚಂದ್ರ ಶೆಟ್ಟಿ ಅವರು ಜೊತೆಗೆ ಎಲ್ಲ ಗಣ್ಯರು ಸೇರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನಡೀತಾ ಇರುವಂತಹ ಒಂದು ಬಿಜೆಪಿ ಪಕ್ಷದ ಸುಳ್ಳು ಆರೋಪಗಳಿಗೆ ಉತ್ತರವನ್ನು ಕೊಡುವಂತಹ ಜನಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸ್ನೇಹಿತರಾದ ಸನ್ಮಾನ್ಯ ಕೃಷ್ಣ ಪ್ರಸಾದ್ ಆಳ್ವಾರ್ ಅವರೇ, ಜಿಲ್ಲಾ ಪಂಚಾಯತ್ ರಾಜ್ ಘಟಕದ ಅಧ್ಯಕ್ಷರಾದ ಸುಭಾಷ್ ಅವರೇ, ಸೇವಾದಳದ ಜಾಕಿಗಳವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳಾಗಿದ್ದ ಕೆಪಿಸಿ ಸಂಯೋಜಕರಾಗಿದ್ದ ಸನ್ಮಾನ್ಯ ಹೇಮರಾಜ್ ಶೆಟ್ಟಿ ಅವರೇ, ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಅವರೇ, ಮುರಳೀಧರ್ ಅವರೇ, ವಿಶ್ವನಾಥ್ ಅವರೇ, ಕೂಡದ ಅಧ್ಯಕ್ಷರ ವೇದಿಕೆ ಮುಗಿದ ಎಲ್ಲ ಗಣ್ಯರೇ, ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳೇ, ಎಲ್ಲ ವಲಯದ ಸದಸ್ಯರೇ ಹಾಗೂ ಬೂತ್ ಸಮಿತಿಯ ಮತ್ತು ಗ್ರಾಮ ಸಮಿತಿಯ ಸದಸ್ಯರೇ ಸೇರಿರುವ ಬಂಧುಗಳೇ, ಸುಳ್ಳು ಆರೋಪಗಳಿಗೆ ಉತ್ತರ ಕೊಡುವಂತಹ ಜನಜಾಗೃತಿ ಕಾರ್ಯಕ್ರಮ ಬಹುಶಃ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಒಂದು ಅರ್ಥಪೂರ್ಣವಾದ ಸ್ಥಳದಲ್ಲಿ ನಾವು ಮಾಡ್ತಾ ಇರ್ತೇವೆ ಅನ್ನೋದು ಬಹಳ ಸಂತೋಷ ಪಡುವಂತ ವಿಚಾರ. ಗಾಂಧಿ ಕಟ್ಟೆಯಲ್ಲಿ ಈ ಒಂದು ಸುಳ್ಳಿಗೆ ಉತ್ತರ ಕೊಡುವಂತ ಕಾರ್ಯಕ್ರಮ ಅಂದ್ರೆ ಸತ್ಯವನ್ನು ಹೇಳುವಂತ ಕಾರ್ಯಕ್ರಮ. ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಜೀವನದಾದ್ಯಂತ ಸತ್ಯವನ್ನೇ ನುಡಿದು ಸರಳ ಜೀವನವನ್ನು ನಡೆಸಿ ಅಹಿಂಸಾತ್ಮಕವಾಗಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಬ್ರಿಟಿಷರ ಒಂದು ಆಳ್ವಿಕೆಯನ್ನ ಕೊನೆಗೊಳಿಸಿದಂತ ಒಬ್ಬ ಧೀಮಂತ ವ್ಯಕ್ತಿ. ಅವರನ್ನು ನಾವು ರಾಷ್ಟ್ರಪಿತ ಅಂತ ಕರೀತೇವೆ. ಬಹುಶಃ ದೇಶಕ್ಕೆ ಒಬ್ಬರೇ ರಾಷ್ಟ್ರಪಿತ, ಇನ್ನೊಬ್ಬ ರಾಷ್ಟ್ರಪಿತ ದೇಶಕ್ಕೆ ಇಲ್ಲ. ಅವರೊಬ್ಬರೇ ಫಕೀರ, ಇನ್ನೊಬ್ಬ ಫಕೀರ ಈ ದೇಶದಲ್ಲಿ ಇಲ್ಲ. ಅವರು ರಾಷ್ಟ್ರಪತಿ ಆಗಲಿಲ್ಲ ಅಥವಾ ಪ್ರಧಾನಮಂತ್ರಿ ಆಗಲಿಕ್ಕೆ ಬಯಸಲಿಲ್ಲ, ಮುಖ್ಯಮಂತ್ರಿ ಆಗಲಿಕ್ಕೆ ಬಯಸಲಿಲ್ಲ. ಆದರೆ ಎಲ್ಲವನ್ನು ಮೆಟ್ಟಿ ನಿಂತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ರಾಷ್ಟ್ರಪಿತ ಅನ್ನುವಂತಹ ಒಂದು ಅತಿ ದೊಡ್ಡ ಗೌರವಕ್ಕೆ ಭಾಜನರಾದವರು. ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಒಬ್ಬ ಅಹಿಂಸಾತ್ಮಕ ಮಾರ್ಗದರ್ಶಿ ಅನ್ನುವಂಥದ್ದನ್ನ ಇಡೀ ಪ್ರಪಂಚವೇ ಹುಟ್ಟಿಕೊಂಡಂತಹ ವಿಚಾರ. ಇವತ್ತು ಆ ಒಂದು ಗಾಂಧೀಜಿಯವರ ಪುಣ್ಯ ಸ್ಥಳದಲ್ಲಿ ಈ ಗಾಂಧಿ ಕಟ್ಟೆಯಲ್ಲಿ ನಾವು ಬಿಜೆಪಿಯವರ ಸುಳ್ಳಿಗೆ ಉತ್ತರ ಕೊಡುವಂತಹ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಸದಸ್ಯರು, ಅಧ್ಯಕ್ಷರು, ಇಲ್ಲಿನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಗೌರವಾನ್ವಿತ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಶೋಕ್ ರೈ ಅವರು
ಇವತ್ತು ಈ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು. ಬಹುಶಃ ಈಗ ಬರ್ತಾರೆ, ಸ್ವಲ್ಪ ತಡವಾಗಿ ಆದರೂ. ಬೆಳಿಗ್ಗೆ ಕೆಪಿಸಿಸಿ ಅಧ್ಯಕ್ಷರು ಒಂದು ಅಗತ್ಯ ಕಾರ್ಯಕ್ರಮವನ್ನ ಭಾಗವಹಿಸಲೇಬೇಕು ಅನ್ನೋದನ್ನ ತಿಳಿಸಿದ ಪ್ರಕಾರ ಅವರಿಗೆ ಇವತ್ತು ಬೆಳಿಗ್ಗೆ ಹೊರಡಲಿಕ್ಕೆ ಆಗದೆ ಇವತ್ತು ಸಾಯಂಕಾಲ ಹೊರಡುವಂತಹ ಒಂದು ಕಾರ್ಯಕ್ರಮ ಆಯಿತು. ಖಂಡಿತ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನನಗೆ ಫೋನ್ ಮಾಡಿ ಹೇಳಿದ್ರು ಈ ಕಾರ್ಯಕ್ರಮವನ್ನು ಒಂದು ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿ ನಾನು ಸೇರಿಕೊಳ್ತೇನೆ. ಮುಂದಿನ ನಮ್ಮ ಒಂದು ವಾರದ ಕಾರ್ಯಕ್ರಮಗಳಿವೆ, ಅದೆಲ್ಲವನ್ನ ನಾವು ಮಾಡ್ತೇವೆ ಅನ್ನುವಂಥ ವಿಚಾರವನ್ನ ಸನ್ಮಾನ್ಯ ಶಾಸಕರು ತಿಳಿಸಿದರು. ನಮಗೆಲ್ಲ ಗೊತ್ತಿದೆ, ಪುತ್ತೂರು ತಾಲೂಕಿನಲ್ಲಿ ಸುಮಾರು 2 ವರ್ಷದಲ್ಲಿ ಅಶೋಕ್ ರೈ ಅವರು ಶಾಸಕರಾದ ಮೇಲೆ ಏನೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಹಿಂದೆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಗ್ರಾಮಕ್ಕೆ ಹೋಗಿ ಹೇಳ್ಕೊಳ್ಬೇಕಾಗಿತ್ತು. ಇವತ್ತು ಮಾಧ್ಯಮ ಬಹಳ ಮುಂದುವರೆದಿದೆ, ಸೋಷಿಯಲ್ ಮೀಡಿಯಾ ಮುಂದುವರೆದಿದೆ. ಆಫೀಸಲ್ಲಿ ಕೂತ್ಕೊಂಡು ಇಡೀ ಜಿಲ್ಲೆಯಾದ್ಯಂತ ಅಥವಾ ಇಡೀ ರಾಷ್ಟ್ರಕ್ಕೆ ನಮ್ಮ ಏನು ಕಾರ್ಯಕ್ರಮಗಳಿವೆ, ಏನು ಸಾಧನೆಗಳಿವೆ ಅನ್ನೋದನ್ನ ಜನರಿಗೆ ತಿಳಿಸಲಿಕ್ಕೆ ಬಹಳ ಸುಲಭ. ಇಡೀ ಪುತ್ತೂರಿನ ಜನತೆ ಅವರು ಶಾಸಕರಲ್ಲಿ ಮಾಡಿದಂತಹ ಕಾರ್ಯಕ್ರಮ ಈಗಾಗಲೇ ಬ್ಲಾಕ್ ಅಧ್ಯಕ್ಷರು ಹೇಳಿದರು. ಸುಮಾರು 2,000 ಕೋಟಿಯಷ್ಟು ಅನುದಾನವನ್ನ ಪುತ್ತೂರು ತಾಲೂಕಿಗೆ ತಂದು ಪುತ್ತೂರಿನ ಸಮಗ್ರ ಅಭಿವೃದ್ಧಿಯನ್ನ ಸರ್ಕಾರದ ವತಿಯಿಂದ ಕೈಗೊಂಡಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ಪೂರಕವಾಗಿ ಅವರು ಅವರ ಟ್ರಸ್ಟ್ನ ಮುಖಾಂತರ ಕೂಡ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಪ್ರತಿ ವರ್ಷ ಬಡವರಿಗೆ ವಸ್ತ್ರದಾನ ಮಾಡುವಂತಹ ಕಾರ್ಯಕ್ರಮ ಅಥವಾ ಟ್ರಸ್ಟ್ನ ಮುಖಾಂತರ ಬೇರೆ ಬೇರೆಯವರಿಗೆ ಸಹಾಯ ಕೊಡುವಂತಹ ಕಾರ್ಯಕ್ರಮಗಳು. ಬಹುಶಃ ಮೊನ್ನೆ ತಾನೇ 500 ಜನರಿಗೆ ರೈತರಿಗೆ ನಿವೇಶನ ಕೊಟ್ಟು ಮನೆ ಕಟ್ಟಿಕೊಡ್ಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಅನ್ನೋದನ್ನು ಅವರು ಮತ್ತೆ ಪ್ರಚುರಪಡಿಸಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಬಡ ಜನರ ಒಂದು ಅಭಿವೃದ್ಧಿಗೆ ಅವರ ಒಂದು ಸಶಕ್ತತೆಗೆ ಹೋರಾಡುವಂತಹ ಮತ್ತು ಅದರಲ್ಲಿ ಕೈ ಜೋಡಿಸುವಂತಹ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ. ನಾವು ಕೂಡ ಅವರನ್ನು ತಮ್ಮೆಲ್ಲರ ಪರವಾಗಿ, ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಆತ್ಮೀಯವಾಗಿ ಅವರನ್ನು ಅಭಿನಂದಿಸ್ತೇನೆ. ಇವತ್ತು ಭಾರತೀಯ ಜನತಾ ಪಕ್ಷದವರು ಸರ್ಕಾರ ಕೇಂದ್ರದಲ್ಲಿ ಮಾಡಿ 11 ವರ್ಷಗಳು ಆಗ್ತಾ ಇದ್ದಾರೆ. 11 ವರ್ಷ ಆಯ್ತು. 11 ವರ್ಷಗಳ ಯಾವ ರೀತಿಯ ಆಡಳಿತವನ್ನು ಅವರು ಕೊಟ್ಟಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಬಹುಶಃ ದಕ್ಷಿಣ ಕನ್ನಡ, ಉಡುಪಿ ಅಥವಾ ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಸ್ವಲ್ಪ ಜನರು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ತಡವಾಗಿರ್ಬೋದು. ಆದರೆ ರಾಜ್ಯದ, ದೇಶದ ಜನರಿಗೆ ಅರ್ಥ ಆಗಿದೆ. ಮೊನ್ನೆ ನಡೆದಂತಹ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ನಾವು ಒಂದು 20 ಸೀಟ್ಗಳಲ್ಲಿ ಮಾತ್ರ ನಾವು ಒಂದು ಅಂತರವನ್ನ ಕಮ್ಮಿ ಆದ್ವಿ. ಇಲ್ಲೇ ಇದ್ರೆ ಕೇಂದ್ರದಲ್ಲಿ ಕೂಡ ಇವತ್ತು INDA ಸರ್ಕಾರ ಖಂಡಿತ ಬರ್ತಾ ಇತ್ತು. ಆದರೂ ಇವತ್ತು ಸಮ್ಮಿಶ್ರ ಸರ್ಕಾರವನ್ನು ನಡೆಸಿಕೊಂಡು ಸನ್ಮಾನ್ಯ ಮೋದಿ ಅವರು ಅನೇಕ ಸುಳ್ಳುಗಳನ್ನೇ ಹೇಳಿಕೊಂಡು ಸರ್ಕಾರ ಮಾಡಿದರು. 11 ವರ್ಷಗಳಲ್ಲಿ 2 ಲೋಕಸಭಾ ಚುನಾವಣೆಯನ್ನು ಕೂಡ ಸುಳ್ಳು ಹೇಳಿಯೇ ಅವರು ಗೆದ್ದದ್ದು. ಪ್ರಥಮ ಹಂತದಲ್ಲಿ ಅವರು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದವರ ಕಪ್ಪು ಹಣ ಎಲ್ಲ ವಿದೇಶದಲ್ಲಿ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಬ್ಯಾಂಕ್ ಖಾತೆಯಲ್ಲಿದೆ. ಆ ಬ್ಯಾಂಕ್ ಖಾತೆಯಲ್ಲಿನ ಸಾವಿರಾರು ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ಆರ್ ಪದ್ಮರಾಜರವರು, ನಮ್ಮ ಕಳೆದ ಲೋಕಸಭಾ ಅಭ್ಯರ್ಥಿಯಾಗಿದ್ದವರು, ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವರನ್ನು ನಾನೇ ಸ್ವಾಗತಿಸ್ತೇನೆ. ದೇಶದ ಕಾಂಗ್ರೆಸ್ ನಾಯಕರುಗಳ ಅಪಾರ ಕಪ್ಪು ಹಣ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇಟ್ಟಿದ್ದಾರೆ. ಅದೆಷ್ಟೋ ಸಾವಿರಾರು ಕೋಟಿ ರೂಪಾಯಿಗಳು ಅಲ್ಲಿ ಇದ್ದಾವೆ. ಅದನ್ನ 100 ದಿನದೊಳಗೆ ನಾನು ಪ್ರಧಾನಮಂತ್ರಿ ಆದರೆ ಅದನ್ನು ಭಾರತಕ್ಕೆ ತಂದು ಇಲ್ಲಿಯ ಎಲ್ಲ ಬಡವರಿಗೆ ಅದನ್ನು ಲೆಕ್ಕ ಹಾಕಿದ್ರೆ ಒಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಸಿಗ್ತದೆ. 15 ಲಕ್ಷ ರೂಪಾಯಿಯಂತೆ ಕಪ್ಪು ಹಣವನ್ನು ತರುವಂತಹ ಸುಳ್ಳು. ಆ ಸುಳ್ಳು 100 ದಿನ ಅಲ್ಲ. ಇವತ್ತು ಪ್ರಧಾನಮಂತ್ರಿ ಆದ ಮೇಲೆ ಈ ದೇಶದಲ್ಲಿ ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ, ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಜನಸಾಮಾನ್ಯರಿಗೆ ಇವತ್ತು ತನ್ನ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪೆಟ್ರೋಲ್ ಬೆಲೆಯನ್ನ 40 ರೂಪಾಯಿ, ಡೀಸೆಲ್ ಬೆಲೆಯನ್ನ 30 ರೂಪಾಯಿಗೆ ಇಳಿಸ್ತೇವೆ.
ಇಳಿಸ್ಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಯನ್ನೇ ಜನರ ಹತ್ರ ಕೇಳಿ ಇಳಿಸ್ಬೇಕು ಅನ್ನುವಂಥ ಉತ್ತರವನ್ನು ಕೂಡ ಪಡ್ಕೊಂಡು ಇವತ್ತಿನವರೆಗೆ ಕೂಡ ₹1 ನಾವು ಏನು 67 ರೂಪಾಯಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗ ಕಚ್ಚಾ ತೈಲದ ಬೆಲೆ ಸುಮಾರು $135 ಇತ್ತು ಬ್ಯಾರಲಿಗೆ. ಇವತ್ತಿನವರು 60-61 ರೂಪಾಯಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ UPA ಸರ್ಕಾರ ನಾವು 67 ರೂಪಾಯಿಯಲ್ಲಿ ಪೆಟ್ರೋಲನ್ನು ಕೊಟ್ಟಿದ್ದೇವೆ, ಸುಮಾರು 50 ರೂಪಾಯಿಗೆ ಡೀಸೆಲ್ ಅನ್ನು ಕೊಟ್ಟಿದ್ದೇವೆ. ಕಚ್ಚಾ ತೈಲದ ಬೆಲೆ 30 ರೂಪಾಯಿಗೆ ಬಂದು 67 ರೂಪಾಯಿಗಿಂತ ಕಮ್ಮಿಗೆ ಬಂದಂತಿಲ್ಲ. ಇವತ್ತು 3 ರೂಪಾಯಿ ದಾಟಿದೆ. 3 ರೂಪಾಯಿ ಇವತ್ತು ಪೆಟ್ರೋಲ್ ಬೆಲೆ ದಾಟಿದೆ. 90 ರೂಪಾಯಿ ಡೀಸೆಲ್ ಬೆಲೆ ಇದೆ. 1 ರೂಪಾಯಿ ಕೂಡ ಕಮ್ಮಿ ಮಾಡಲಿಕ್ಕೆ ಇವರಿಂದ ಆಗಲಿಲ್ಲ. ಡಾಲರಿಗೆ 15 ರೂಪಾಯಿಗೆ ಡಾಲರ್ ಕೊಡ್ತೇವೆ ಅಂತ ಹೇಳಿದ್ರು. ಸರ್ಕಾರ, ನಮ್ಮ ಸರ್ಕಾರ ಇರುವಾಗ 67-66 ರೂಪಾಯಿ ಇಲ್ಲಿ $1 ಸಿಗ್ತಾ ಇತ್ತು. ಅದನ್ನು 15 ರೂಪಾಯಿಗೆ $1 ಕೊಡ್ತೇವೆ ಅಂತ ಹೇಳಿದ್ರು. ಇಡೀ ಮೋದಿ ಅವರು ಹೇಳಿದ್ರೆ ನಮಗೆ ಅವರ ಕಥೆ ಅಂತ ಹೇಳುವುದು ಏನೆಲ್ಲ ಹೇಳಿದ್ದಾರೆ ಅನ್ನುವಂಥದ್ದು. ಇಡೀ 2ನೇ ಚುನಾವಣೆಯಲ್ಲಿ ಹೇಳಿದರು, ಇಡೀ ದೇಶದ ಜನರಿಗೆ ಯಾರಿಗೆ ನಿವೇಶನ ಇಲ್ಲ, ಯಾರಿಗೆ ಮನೆ ಇಲ್ಲ, ಅವರಿಗೆಲ್ಲ ಮನೆ ಕಟ್ಟಿಕೊಡ್ತೇವೆ ಅಂತ ಹೇಳಿದರು. ಇಡೀ ದೇಶದ ಜನರಿಗೆ ಶೌಚಾಲಯ ಇಲ್ಲದೆ ಒಂದು ಮನೆ ಕೂಡ ಇರಬಾರ್ದು, ಇಡೀ ಶೌಚಾಲಯವನ್ನು ಕಟ್ಟಿಕೊಡ್ತೇವೆ ಅಂತ ಹೇಳಿದರು. ಬಹುಶಃ ಅದೆಷ್ಟೋ ಜನ ಇವತ್ತು ಶೌಚಾಲಯ ಮನೆ ಇಲ್ಲದವರು ಇವತ್ತು ಕೂಡ ಇದ್ದಾರೆ. ಕಳೆದ 5 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಆ ಬಿಜೆಪಿ ಸರ್ಕಾರದಲ್ಲಿ ಒಂದು ನಿವೇಶನ, ಒಂದು ಮನೆ ಕೂಡ ಕೊಡಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ಆಶ್ರಯ ಯೋಜನೆಯಲ್ಲಿ ಮನೆ ಕೊಡುವಂತಹ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಾಕ್ತಾ ಇದೆ. ವಿವಿಧ ಹಂತದಲ್ಲಿ ನಡೀತಾ ಇದೆ. ಅದೇ ರೀತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಹ ನಡೀತಾ ಇದೆ. ಆದ ಕಾರಣ ಇಲ್ಲಿ ಕೇವಲ ನಗರ ಪ್ರದೇಶದವರು ಮಾತ್ರ ನಾವು ಇಲ್ಲಿದ್ದೇವೆ. ಆದ ಕಾರಣ ಮುಂದಕ್ಕೆ ಇಡೀ ಬ್ಲಾಕ್ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿ ಇಟ್ಟು ನಮ್ಮ ಕಳೆದ ಬಾರಿಯ ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಪದ್ಮರಾಜ ಪೂಜಾರಿ ಅವರು ಬಂದಿದ್ದಾರೆ. ಆದರೆ ಅವರದೊಂದು ಗ್ರೇಟ್ ಅನ್ನು ಹೇಳಿದರೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಯಾವುದೆಲ್ಲ ಮನೆಗೆ ಹೋಗಿದ್ದಾರೆ. ಅವರು ಈಗಲೂ ಕೂಡ ಆಮಂತ್ರಣ ಕೊಟ್ಟಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಪ್ರತಿದಿನ ಅವರು ಪ್ರತಿ ಮನೆಗೆ ಬರ್ತೇವೆ. ಅವರೊಂದು ಗ್ರೇಟ್ ಅಚೀವ್ಮೆಂಟ್ ನಮ್ಮ ಪ್ರೀತಿಗೆ ಇವತ್ತು ಆಗಮಿಸಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಜೆಪಿಯ ಸುಳ್ಳಿದ ಉತ್ತರ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರ ಉಪಸ್ಥಿತಿಯಲ್ಲಿ ನಮ್ಮ ಕಳೆದ ಬಾರಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಆತ್ಮೀಯರಾದಂತಹ ಪದ್ಮರಾಜ ಅವರ ಉಪಸ್ಥಿತಿಯಲ್ಲಿ, ಅದೇ ರೀತಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ನಾವೆಲ್ಲ ಹೆಮ್ಮೆ ಪಡಬೇಕಾದ್ದೇನು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಇಡೀ ರಾಜ್ಯ ಇರ್ಬೋದು, ಇವತ್ತು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳು ಆಗ್ತಾ ಇರುವಂತಹ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಯಾವ ಸಂಶಯವೂ ಇಲ್ಲ. ಯಾಕಂತ ಹೇಳಿದ್ರೆ ಈ ಭಾಗದ ಶಾಸಕರು ಅದೆಷ್ಟೋ ಅನುದಾನಗಳನ್ನು ತರಿಸುವುದರ ಮೂಲಕ ಈ ಭಾಗದಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿ ಕಳೆದ 2 ವರ್ಷಗಳ ಕಾಲದಲ್ಲಿ ಸುಮಾರು 2,000 ಕೋಟಿ ರೂಪಾಯಿಗಳ ಅನುದಾನವನ್ನು ಪುತ್ತೂರಿಗೆ ತಂದಿದ್ದಾರೆ ಅಂತ ಹೇಳುವಂಥದ್ದು. ನಾವು ವಿಮರ್ಶೆ ಮಾಡಿದರೆ ಕರ್ನಾಟಕ ರಾಜ್ಯದ ಯಾವ ವಿಧಾನಸಭೆ ಕ್ಷೇತ್ರದಲ್ಲೂ ಇಷ್ಟು ಅನುದಾನಗಳು ಬಂದದಿಲ್ಲ ಅಂತ ಹೇಳುವಂಥ ಮಾಹಿತಿ ಇದೆ. ಬೇರೆ ಬೇರೆ ರೀತಿಯ ದೊಡ್ಡ ಯೋಜನೆಗಳಿಗೆ ದೊಡ್ಡ ದೊಡ್ಡ ನಮ್ಮಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳಿರುವಂತಹ ಕ್ಷೇತ್ರಗಳಿಗೆ ಇರಬಹುದು. ಸಾಮಾನ್ಯವಾಗಿ ಒಂದು ಶಾಸಕರಿರುವಂತಹ ಕ್ಷೇತ್ರಕ್ಕೆ 2,000 ಕೋಟಿ ರೂಪಾಯಿಗಳು 2 ವರ್ಷದಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದುವೇ ಸಾಧನೆ. ಈ ನಿಟ್ಟಿನಲ್ಲಿ ಇವತ್ತು ಬಿಜೆಪಿಗರು ಮೊನ್ನೆ ಒಂದು ದೊಡ್ಡ ಇಡೀ ರಾಜ್ಯದಾದ್ಯಂತ ಅವರ ಪ್ರತಿಭಟನೆ, ವಿರೋಧ ಪಕ್ಷದವರಿಗೆ ಇರುವ ಕೆಲಸ ಸಾಮಾನ್ಯವಾಗಿ ವಿರೋಧಿಸುವಂಥದ್ದು. ಅವರಿಗೆ ಬೇರೆ ಏನು ಕೆಲಸ ಇಲ್ಲ, ಏನು ಬೇರೆ ಒಳ್ಳೆಯದು ಮಾಡುವಂಥ ವಿಚಾರಗಳಿಲ್ಲ, ಏನಾದರೂ ವಿರೋಧ ಮಾಡುವಂಥದ್ದು. ಎಲ್ಲಿ ತಪ್ಪು ಸಿಗ್ತದೆ, ಸಿಗದಿದ್ರೂ ಸಹ
ತಪ್ಪನ್ನು ಹುಡುಕಿ ಅವರು ಅದನ್ನು ವಿರೋಧಿಸುವಂತ ಕೆಲಸವನ್ನು ಈ ರಾಜ್ಯದ ಬಿಜೆಪಿಗರು ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅವರಿಗೆ ಅಧಿಕಾರ ಕೊಡುವಾಗಲೂ ಅವರ ಪ್ರತಿಭಟನೆ ಮುಗ್ದಿರಲಿಲ್ಲ. ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಅವರಿಂದ ಆಗಲಿಲ್ಲ, ಯಾವುದೇ ಜನಪರವಾದ ಕಾರ್ಯಕ್ರಮಗಳನ್ನು ಕೊಡಲಿಲ್ಲ. ಆ ಸಂದರ್ಭದಲ್ಲೂ ಅವರಿಗೆ ಏನೂ ಮಾಡದಿದ್ರೆ ವಿರೋಧ ಮಾಡುವಂಥದ್ದು ಆಗಲೂ ಆಡಳಿತಾರೂಢ ಪಕ್ಷದಲ್ಲೂ ಸಹ ಈ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದು. ನಾವು ಇವತ್ತು ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡುವಂಥದ್ದು ಮೊನ್ನೆ ನಡೆದಂಥ ಪ್ರತಿಭಟನೆಗಳು. ಇಡೀ ಗ್ರಾಮ ಪಂಚಾಯತ್ಗಳಲ್ಲಿ ನಗರದಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಇದ್ದ ಸ್ವಲ್ಪ ಬಿಜೆಪಿಗರು ಜನ ಕಡಿಮೆ ಆಗಿದೆ. ಇಲ್ಲ, ಪ್ರತಿಭಟನೆ ಮಾಡಲಿಕ್ಕೂ ಜನ ಇರಲಿಲ್ಲ. ಯಾಕಂದ್ರೆ ಅವರಿಗೆ ಸುಳ್ಳನ್ನು ಸಮರ್ಥನೆ ಮಾಡಲಿಕ್ಕೆ ಕೆಲವರಿಗೆ ಮಾತ್ರ, ಎಲ್ರಿಗೂ ಅದು ಒಪ್ತಾ ಇಲ್ಲ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಪುತ್ತೂರಲ್ಲೇ ನಾವು ಗಮನಿಸುವಂಥದ್ದು, ಈ ರಾಜ್ಯದಲ್ಲಿ ಗಮನಿಸುವಂಥದ್ದು, ಒಳ್ಳೆ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇರುವಾಗ ಈ ಬಿಜೆಪಿಗರ ಮಾತು ಕೇಳಿಕೊಂಡು ಪ್ರತಿಭಟನೆಗೆ ಎಲ್ಲಿಯೂ ಯಾರು ಹೋಗ್ತಾ ಇಲ್ಲ. ಆದ್ರೆ ಇವರು ಪ್ರತಿಭಟನೆ ಮಾಡಿದ್ರು. ಅಲ್ಲಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ಕಡೆ ಕೇಸ್ ಆಯಿತು, ಗ್ರಾಮ ಪಂಚಾಯತ್ ಒಳಗೆ ಇವರು ಬಿಜೆಪಿಯ ಡೊಂಬರಾಟ ಮಾಡಿದ್ರು. ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ದೂರುವ ಕೆಲಸ, ಸುಳ್ಳು ಹೇಳುವ ಕೆಲಸವನ್ನು ಅವರು ಮಾಡಿದ್ರು. ಒಂದು ಏನಾದ್ರೂ ಸತ್ಯ ಇದ್ರೆ ನಾವು ಅವರ ಮಾತಿಗೆ ಬೆಲೆ ಕೊಡ್ತೇವೆ. ಎಲ್ಲವೂ ಸುಳ್ಳೆ, ಯಾವುದೂ ಸತ್ಯ ಇರಲಿಲ್ಲ. ನಾವು ಇಲ್ಲಿ ಪ್ರಶ್ನೆ ಮಾಡುವಂಥದ್ದು, ಕರ್ನಾಟಕದಲ್ಲಿ ಈಗಾಗಿ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ 5 ಗ್ಯಾರಂಟಿಗಳಿದೆ. ನಿಮ್ಮ ಹಣೆ ಬರಕ್ಕೆ ಕಳೆದ 5 ವರ್ಷ ಆಡಳಿತ ನೀವು ಮಾಡಿದ್ದೀರಾ? ಒಂದು ಯೋಜನೆಯನ್ನು ಈ ರಾಜ್ಯದ ಜನತೆಗೆ ನೀವು ಕೊಟ್ಟಿದ್ದೀರಾ? ನಿಮ್ಮ ಹಣೆ ಬರದಲ್ಲಿ ಬರಲಿಲ್ಲ. ಇವತ್ತು 5 ಯೋಜನೆಗಳು ಅದನ್ನು ಅತ್ಯಂತ ಯಶಸ್ವಿಯಾಗಿ ಜಾರಿ ಮಾಡುವುದರ ಮೂಲಕ ಅದೇ ಯೋಜನೆಯನ್ನು ಫಲಾನುಭವಿಗಳು ಕೆಲವರು, ಮೊನ್ನೆ ನಾವೆಲ್ಲ ಗಮನಿಸಿದೆವು, ಕೆಲವು ಪತ್ರಿಕೆಗಳಲ್ಲಿ ವಾಟ್ಸಪ್ಗಳಲ್ಲೆಲ್ಲ ಬಂತು, ಎಲ್ಲ ಪ್ರತಿಭಟನೆಗೆ ಬಂದದ್ದೆಲ್ಲ ನಮ್ಮ ಉಚಿತ ಬಸ್ಸಿನಲ್ಲೇ. ಕೆಲವರು ಏನು ತಲೆ ಇಲ್ಲದವರು, ತಲೆ ಇದ್ದವರಲ್ಲಿ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಅನ್ನ ತಿನ್ನುವವರು ಹೋಗೋದಿಲ್ಲ. ಅವರು ಅದೇ ಉಚಿತ ಅನ್ನ ತಿಂದು ಉಚಿತ ಬಸ್ಸಿನಲ್ಲಿ ಬಂದು ಕೊನೆಗೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಉಚಿತ ಊಟ ಮಾಡಿ ಪ್ರತಿಭಟನೆ ಮಾಡಿ ಹೋಗಿದ್ದಾರೆ. ಇವರ ಹಣೆ ಬರಕ್ಕೆ ನಮಗೆ ನಾಚಿಕೆ ಆಗ್ತದೆ. ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಪುನಃ ಇವರು ಕಾಂಗ್ರೆಸ್ ವಿರುದ್ಧ ಟೀಕೆ, ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ. ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ, ಕರೆಂಟ್ ಬಿಲ್ ಜಾಸ್ತಿ ಆಯಿತು. ಯಾರಿಗೆ? ಈ ಬಿಜೆಪಿಗರಿಗೆ ಬಿಲ್ ಜಾಸ್ತಿ ಆದ್ದು. ಬಡವರಿಗೆ 200 ಯೂನಿಟ್ ನಾವು ಉಚಿತ ಸರ್ಕಾರ ಕೊಡ್ತಾ ಇರುವಾಗ ಯಾರಿಗೆ ಜಾಸ್ತಿ ಆಯ್ತು ಅಂತ ನಾನು ಕೇಳ್ತಾ ಇದ್ದೇನೆ. ಯಾರಿಗೆ ಜಾಸ್ತಿ ಆಯ್ತು? ಶ್ರೀಮಂತ ವರ್ಗಕ್ಕ? ಯಾವ ಜಾಸ್ತಿನೂ ಆಗಲಿಲ್ಲ. ಸುಳ್ಳು ಹೇಳಲಿಕ್ಕೆ ಬೇರೆ ದಾರಿ ಇಲ್ಲ, ಏನಾದ್ರೂ ಹೇಳ್ಬೇಕಲ್ವಾ? ಅದಕ್ಕೆ ಕರೆಂಟ್ ಬಿಲ್ ಜಾಸ್ತಿ ಆಯಿತು. 60% ನಾವು ಅವತ್ತು ಕೆಂಪಣ್ಣನವರು ಇಡೀ ಪ್ರಧಾನಮಂತ್ರಿಗೆ ದೂರು ಕೊಟ್ಟು 40% ಕಮಿಷನ್ ಸರ್ಕಾರ ಬಿಜೆಪಿ ಅಂತೇಳಿ ನಿಗದಿತವಾದ ಒಂದು ದೂರನ್ನು ಕೊಟ್ಟಿದ್ರು. ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇವತ್ತು ಈ 3 ಕಾಸಿನ ಬಿಜೆಪಿಗರು ಏನ್ ಹೇಳ್ತಾರೆ? ಕಾಂಗ್ರೆಸ್ ಸರ್ಕಾರ 60% ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಹಾಕ್ಬೇಕು. ಒಂದು ಉದಾಹರಣೆ ಕೊಡ್ಲಿಕ್ಕೆ ಇವ್ರ ಹತ್ರ ಯೋಗ್ಯತೆ ಇಲ್ಲ. ಏನಾದ್ರೂ ಒಂದು ಉದಾಹರಣೆ ಕೊಡ್ಲಿ. ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಥವಾ ಯಾರು 60% ಕೊಟ್ಟಿದ್ದಾರೆ ಹೇಳಿ ಇವರು. ಅದು ಬಿಟ್ಟು ಅನಾಗತ್ಯ ಆ ರಾಜ್ಯದ ಅಶೋಕ್ ವಿರೋಧ ಪಕ್ಷದ ನಾಯಕರು ಅವರು ಸಮೇತ ಇದನ್ನು ಸಮರ್ಥನೆ ಮಾಡುವಂಥದ್ದು 60%. ಅದಕ್ಕೆಲ್ಲವನ್ನು ನಾವು ಗಮನಿಸಿದಾಗ ನಮಗೇನಾಗಿದೆ? ಬಿಜೆಪಿಗರ ಹಣೆ ಬರವೇ ಸುಳ್ಳು ಹೇಳುವಂಥದ್ದು. ಇವತ್ತು ನಮ್ಮ ಪುತ್ತೂರಿನ ಕಾಂಗ್ರೆಸ್ನ 2 ಬ್ಲಾಕ್, ನಗರ ಬ್ಲಾಕ್, ಪುತ್ತೂರು ಬ್ಲಾಕ್ ಹಾಗೆ ವಿಟ್ಲ ಬ್ಲಾಕ್ನಿಂದ ಒಂದು ಕಾರ್ಯಕ್ರಮ. ಬಹುಶಃ ನಾನು ಪ್ರಪ್ರಥಮವಾಗಿ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಹರೀಶ್ ಕುಮಾರ್ ಸರ್ ಇದ್ದಾರೆ, ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸಾದ್ ಅವರು ಇದ್ದಾರೆ, ಹಾಗೆ ನಮ್ಮ ರಾಜ್ಯ ಕೆಪಿಸಿಸಿ ಸಂಯೋಜಕರಾದಂತಹ ಎಂ.ಆರ್. ಶೆಟ್ಟಿ. ಕೊನೆ ಅನ್ನೋದು ಇಲ್ಲ ಅಂತ, ಖಂಡಿತವಾಗ್ಲೂ ಇದಕ್ಕೆ ಕೊನೆ ಅನ್ನೋದು ಇದೆ. ಇನ್ನು ಮುಂದಿನ ಚುನಾವಣೆಗಳಲ್ಲಿ ಇದಕ್ಕೆ ಸ್ಪಷ್ಟ ಫಲಿತಾಂಶ ಇವತ್ತು ರಾಜ್ಯದ ಜನಗಳು ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ನಮಗೆ ಫಲಿತಾಂಶದಿಂದ ಸ್ವಲ್ಪ ಹಿಂದೆ ನಾವು ಬಿದ್ದಿರಬಹುದು, ಆದ್ರೆ ಜನಗಳು ಇವತ್ತು ನೋಡ್ತಾ ಇದ್ದಾರೆ, ಪ್ರತಿಯೊಂದು ವಿಚಾರಗಳನ್ನು ಗಮನಿಸ್ತಿದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರು ಮಾತನಾಡಿದ್ರು, ನಮ್ಮ ಎಂ.ಆರ್. ಶೆಟ್ಟಿ ಮಾತಾಡಿದ್ರು, ಅದಕ್ಕಿಂತ ಮೊದಲು ನಮ್ಮ ಸುಭಾಷ್ ಶೆಟ್ಟಿ ಮಾತಾಡಿದ್ರು ಅಂತ ಹೇಳಿದ್ರು. ಖಂಡಿತವಾಗ್ಲೂ ಹಲವು ವಿಚಾರಗಳನ್ನು ಪ್ರಸ್ತಾವ ಮಾಡಿದ್ರು. ನಾನು ಕೂಡ 1-2 ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ
ಈ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬರಬೇಕು ಅಂತ ಮೊದಲು ಬಹುಶಃ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ UPA ಗವರ್ಮೆಂಟ್ ಇತ್ತು. UPA ಗವರ್ಮೆಂಟ್ ಹೇಗಿತ್ತು ಅಂತ ಹೇಳಿದ್ರೆ, ನಮಗೆ ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ಪಕ್ಷ ಆಗಿದ್ದು ಹೌದು, ನಮ್ಮ ಹತ್ರ ಪೂರ್ಣ ಬಹುಮತ ಇಲ್ಲ, ಬೇರೆ ಬೇರೆ ಪಕ್ಷಗಳನ್ನು ಅವಲಂಬಿಸಿಕೊಂಡು ನಾವು UPA ಮುಖಾಂತರ ಸರ್ಕಾರವನ್ನು ನಡೆಸಿದ್ದು. ಆ ಸಮಯದಲ್ಲಿ ವಿಶ್ವದ ಪರಿಸ್ಥಿತಿ, ಜಗತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಭಾರತದ ವಿಚಾರದಲ್ಲಿ ಹೇಳಬೇಕು ಅಂತ ಇದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಕಚ್ಚಾ ತೈಲದ ಬೆಲೆ, ಈ ದೇಶದ ಯಾವುದೇ ಒಂದು ವಸ್ತುಗಳ ಬೆಲೆ ನಿಗದಿ ಆಗ್ಬೇಕಾದ್ರೆ ಆ ಕಚ್ಚಾ ತೈಲದ ಬೆಲೆಯ ಮೇಲೆ ಅದು ಅವಲಂಬಿತ ಆಗಿದೆ ಅನ್ನೋದಂತ ಸತ್ಯ ನಮಗೆ ಪ್ರತಿಯೊಬ್ಬರಿಗೂ ತಿಳಿದಿರಬೇಕು. ಕಚ್ಚಾ ತೈಲದ ಬೆಲೆ 2013ರಲ್ಲಿ ಎಷ್ಟಿತ್ತು ಅಂತ ಕೇಳಿದ್ರೆ, ಒಂದು ಬ್ಯಾರೆಲ್ಗೆ $142, $142 ಒಂದು ಬ್ಯಾರೆಲ್ಗೆ ಇದ್ದಂತದ್ದು. ಆ ಸಮಯದಲ್ಲಿ ಈ ಕಾಂಗ್ರೆಸ್ ಪಕ್ಷದ ನಮ್ಮ ಕೇಂದ್ರ ಸರ್ಕಾರ ಇರಬೇಕು ಅಂತಾದ್ರೆ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಅಂತ ಕೇಳಿದ್ರೆ, ಗರಿಷ್ಠ ಅಂತ ಹೇಳಿದ್ರೆ ಇದ್ದದ್ದು ₹62. ನೀವು ಏನಾದ್ರೂ ₹61 ಇದ್ದದನ್ನು ₹61.50 ಮಾಡಿದ್ರೆ ನಿಮ್ಮ ನಾಯಕರು ಗ್ಯಾಸ್ ಸಿಲಿಂಡರ್ಗಳನ್ನು ಇಲ್ಲ ಸಲ್ಲದ ವಸ್ತುಗಳನ್ನು ತಂದು ರಸ್ತೆಯಲ್ಲಿ ಕುಳಿತುಕೊಳ್ತಾ ಇದ್ರಿ. ಆದ್ರೆ ನಿಮ್ಮ ಕೇಂದ್ರ ಸರ್ಕಾರ ಬಂತು, ಎಲ್ರಿಗೂ ಒಳ್ಳೆ ರೀತಿಯ ನಿರೀಕ್ಷೆ ಇತ್ತು, ಪದ್ಮರಾಜಿಗೂ ಕೂಡ ನಿಮ್ಮ ಮೇಲೆ ನಿರೀಕ್ಷೆ ಇತ್ತು. ಆದ್ರೆ ನೀವು ಬಂದ ಮೇಲೆ ಮಾಡಿದ್ದು ಬಹುಶಃ ನಿಮ್ಮ ಒಂದು ಅದೃಷ್ಟ ಅಂತ ಹೇಳಿ ನಾವು ತಿಳ್ಕೊಂಡಿದ್ದು, ಈ ನೀವು ಬಂದ ನಂತರ ಈ ಕಚ್ಚಾ ತೈಲದ ಬೆಲೆ ಎಲ್ಲಿಗೆ ಬಂತು ಅಂತ ಕೇಳಿದ್ರೆ, ಅದು ಕಳೆದ ಕೊರೋನಾ ಸಮಯದಲ್ಲಿ $147 ಇದ್ದದ್ದು $23 ಕನಿಷ್ಠ ಮಟ್ಟಕ್ಕೆ ಬಂದದ್ದು ಕೂಡ ಇವತ್ತು ಕೂಡ ದಾಖಲೆ ಇದೆ. ಅದರ ನಂತರ ಇವತ್ತು ಎಷ್ಟರಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಕೇಳಿದ್ರೆ, ಅಧ್ಯಕ್ಷರು ಹೇಳುವಾಗ ನಾನು ಚೆಕ್ ಮಾಡಿದೆ ಎಷ್ಟಿದೆ ಅಂತ. ಇವತ್ತು ಕೂಡ ಕಚ್ಚಾ ತೈಲದ ಬೆಲೆ $1 ಇರುವುದು 75, ಒಂದು ಬ್ಯಾರೆಲ್ ಇರುವುದು $75.46. ಅಂದ್ರೆ ಸಾಧಾರಣ ಅರ್ಧಕ್ಕಿಂತ ಅರ್ಧ ರೇಟ್. ಆದ್ರೆ ನೀವು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿದೆ, ಎಷ್ಟು ವರ್ಷದಿಂದ ಈ ಬೆಲೆ ಇದೆ ಅನ್ನುವಂಥದ್ದು, ಇದರ ಬಗ್ಗೆ ನೀವು ಜನಗಳಿಗೆ ನೀವು ಏನು ಮಾಡ್ತಾ ಇದ್ದೀರಿ, ನೀವು ಸುಳ್ಳು ಹೇಳಿ ಜನಗಳನ್ನು ಮಂಗ ಮಾಡ್ತಿರುವಂತದ್ದು. ಇವತ್ತೊಂದು ಇನ್ನೊಂದು ವಿಚಾರ ಹೇಳಬೇಕು ಅಂತಿದ್ರೆ, ಅಭಿವೃದ್ಧಿ ಕೆಲಸಗಳಾಗಬೇಕು. ಅಭಿವೃದ್ಧಿ ಕೆಲಸಗಳು ಆಗ್ಬೇಕಂದ್ರೆ ಅದಕ್ಕೆ ರಿಸೋರ್ಸಸ್, ನಮಗೆ ಜನಗಳ ಹತ್ರ ನಾವು ಬೇರೆ ಬೇರೆ ಇದರಲ್ಲಿ ಟ್ಯಾಕ್ಸ್ ಗಳನ್ನು ತೆಗೆದುಕೊಳ್ತೇವೆ, ಆ ಇದರಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಅನ್ನುವಂಥದ್ದು. GST ಅನ್ನುವುದನ್ನು ಬಂತು. GST ಬಂದ ನಂತರ ಇವತ್ತು ಎಲ್ಲ ಟ್ಯಾಕ್ಸ್ ಗಳು ಕೇಂದ್ರ ಸರ್ಕಾರದ ಮುಖಾಂತರವೇ ಆಗ್ಬೇಕು. ಇವತ್ತು ನಾವು ಹೇಳಬೇಕಾದ್ರೆ ಭಾರತ ದೇಶದಲ್ಲಿಯೇ ಟ್ಯಾಕ್ಸ್ GST ಕಲೆಕ್ಷನ್ ಅಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಮತ್ತೆ 2ನೇ ಸ್ಥಾನದಲ್ಲಿ ಇರುವುದು ಯಾರು ಅಂತ ಕೇಳಿದ್ರೆ ಕರ್ನಾಟಕ ಅಂತ ನಾವು ನಿಮಗೆ ಎಲ್ಲರೂ ಗೊತ್ತಿದೆ. ಕರ್ನಾಟಕದವರು ನಾವು ಕೊಟ್ಟಂತ ಟ್ಯಾಕ್ಸ್ಗೆ ನೀವೆಷ್ಟು ರಿಟರ್ನ್ಸ್ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ₹1 ನಾವು ಟ್ಯಾಕ್ಸ್ ಕೊಟ್ರೆ ನಾವಿಗೆ ಕಟ್ಟಿದ್ದು ಬಂದ್ರಲ್ಲಿ ನೀವು 16 ಪೈಸೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀರಿ. ಇವತ್ತು ಆ ಅತ್ಯಂತ ಕನಿಷ್ಠ GST ಅನ್ನು ಕೊಡ್ತಿರುವಂತ ಉತ್ತರ ಭಾರತದ ರಾಜ್ಯಗಳಿಗೆ ಕೊಡ್ತಿರುವಂತದ್ದು ನೀವು ಎಷ್ಟು, ಕರ್ನಾಟಕಕ್ಕೆ ಎಷ್ಟು ಕೊಡ್ತಿದ್ದೀರಿ? ನೀವು ಮೊನ್ನೆ ಆರೋಪ ಮಾಡಿದ್ದೀರಿ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ, ಉಡುಪಿ ಜಿಲ್ಲೆಗಳ ಬಗ್ಗೆ ಮಲತಾಯಿ ಧೋರಣೆಗಳನ್ನು ಅನುಸರಿಸುತ್ತಿದ್ದೀರಿ ಅಂತ. ನಾನಿಲ್ಲಿ ಕೇಳ್ತಾ ಇದ್ದೇನೆ, ನೀವು ದೇಶದಲ್ಲೇ 2ನೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಪೇಯರ್ ಆಗಿರುವಂತಹ ಕರ್ನಾಟಕ ರಾಜ್ಯಕ್ಕೆ ಅದಕ್ಕೆ ನ್ಯಾಯವಾಗಿ ಸಿಗಬೇಕಾದಂತ ಪಾಲನ್ನು ಕೊಡದೆ ಇವತ್ತು ಮಲತಾಯಿ ಧೋರಣೆ ಅನುಭವಿಸುತ್ತೆ ನಿಮ್ಮ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅನ್ನುವಂಥದ್ದು. ಇದನ್ನು ನಾವು ಮನಗಾಣಬೇಕು. ಸತ್ಯ ವಿಚಾರಗಳನ್ನು ಜನರ ಮುಂದೆ ಇಡಿ. ನೀವು ಯಾವ ವೇದಿಕೆಗೆ ಕರೆಯಿರಿ, ನಿಮ್ಮ ಮುಂದೆ ನಾವು ಬಂದು ಮಾತನಾಡ್ತೇವೆ. ನಿಮ್ಮ ಒಟ್ಟಿಗೆ ನಿಂತು ಯಾವ ಚರ್ಚೆಗೂ ನಾವು ತಯಾರಿದ್ದೇವೆ. ನಮ್ಮ ಸಂಸದರು, ಶಾಸಕರುಗಳು ಬಹಳ ಅವರ ಒಂದು ಪೌರುಷದಿಂದ ಇಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡ್ತಾರೆ. ಸ್ವಾಮಿ, ನಿಮಗೆ ನಿಮ್ಮದೇ ಪ್ರಧಾನಿ, ನಿಮ್ಮ ಪಕ್ಷದ ನಾಯಕರುಗಳು, ನಿಮ್ಮ ಮಂತ್ರಿಗಳು ಕೇಂದ್ರ ಸರ್ಕಾರದಲ್ಲಿದೆಯಲ್ಲ, ಅವರ ಮುಂದೆ ಮಾತಾಡ್ಲಿಕ್ಕೆ ನಿಮಗೇನು ಬಾಯಿ ಬರುದಿಲ್ವಾ? ನೀವೇನು ಕದ್ದು ಇಲ್ಲಿಂದ ಇದು ಮಾಡ್ಕೊಂಡು ಹೋಗಿದ್ದೀರಾ? ನೀವು ಜನಗಳಿಂದ ಆರಿಸಿ ಬಂದ ಪ್ರತಿನಿಧಿಗಳಲ್ವಾ? ನಿಮಗೆ ಅವರ ಮುಂದೆ ಮಾತನಾಡುವಂತ ತಾಕತ್ತಿಲ್ವಾ? ಯಾಕೆ ಈ ತರ ಮಲತಾಯಿ ಧೋರಣೆ ಮಾಡ್ತಿರುವುದನ್ನು ನೀವು ಪ್ರಶ್ನಿಸುವುದಿಲ್ಲ? ಇದಕ್ಕೆ ಉತ್ತರವನ್ನು ನೀವು ಕೊಡಬೇಕಾಗಿದೆ ಇವತ್ತು. ಅದನ್ನು ಬಿಟ್ಟು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. 2023 ಚುನಾವಣಾ ಪೂರ್ವದಲ್ಲಿ
ಸರ್ಕಾರ ಈ ಚುನಾವಣೆಯ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಿಸಿತು. ಬಹುಶಃ ನೀವು ಅವತ್ತೆಲ್ಲ ಬಹಳಷ್ಟು ಅಪಪ್ರಚಾರಗಳನ್ನು ಮಾಡಿದ್ರಿ. ಇದೆಲ್ಲ ಗ್ಯಾರಂಟಿ, ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಇದೆಲ್ಲ ಬೋಗಸ್ ಅನ್ನುವಂತ ವಿಚಾರಗಳನ್ನು ಹೇಳಿದ್ರಿ. ಆದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಈ ದೇಶವನ್ನು ಕಟ್ಟಿ ಬೆಳೆಸಿದಂತ ಪಕ್ಷ, ಈ ಬಡವರನ್ನು ಒಂದು ಸುಸ್ಥಿತಿಗೆ ತರುವಲ್ಲಿ ಸದಾ ಕನಸು ಕಾಣುತ್ತಿರುವಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಒಂದು ಮಾತನ್ನು ಕೊಟ್ರೆ ಆ ಮಾತನ್ನು ಯಾವತ್ತೂ ಕೂಡ ಸುಳ್ಳಾಗದಂತೆ ನೋಡುವಂತ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಆ ಪ್ರಣಾಳಿಕೆಯಲ್ಲಿ ಕೊಟ್ಟಂತ 5 ಗ್ಯಾರಂಟಿಗಳನ್ನು ಇವತ್ತು ನೀವು ಹೇಳಿದ್ರೆ, ನಾನು ಕಂಪೇರ್ ಮಾಡ್ತೇನೆ, ನೀವು ಹೇಳಿದ್ರಿ ಅವತ್ತು ಸರ್ಕಾರ ಬಂದಾಗ ಸ್ವಿಸ್ ಬ್ಯಾಂಕ್ ಅಲ್ಲಿ ಇದ್ದ ಎಲ್ಲ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಆಗ್ತೇವೆ ಅಂತ ಹೇಳಿದ್ರಿ. ಸ್ವಾಮಿ, ಇವತ್ತು ನೀವು ಬಂದು 11-12 ವರ್ಷಗಳು ಆಗ್ತಾ ಬಂತು, ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಕರ್ನಾಟಕ ಸರ್ಕಾರ ತನ್ನ ಚುನಾವಣಾ ಪೂರ್ವದ ಪ್ರಣಾಳಿಕೆಯಲ್ಲಿ ಕೊಟ್ಟಂತ 5 ಗ್ಯಾರಂಟಿಗಳನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಂದ 2 ತಿಂಗಳಲ್ಲಿ ಇದನ್ನು ಅನುಷ್ಠಾನಕ್ಕೆ ಮಾಡಿದ ಹೆಮ್ಮೆ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಎಲ್ಲಾದ್ರೂ ನಾವು ಅಧಿಕಾರ ಹಿಡಿಬೇಕೆನ್ನುವುದೇ ನಿಮ್ಮ ಒಂದೇ ಒಂದು ಉದ್ದೇಶ. ಇತ್ತೀಚೆಗೆ ನನಗೆಲ್ಲರಿಗೂ ಬಹಳ ದುಃಖವಾಯಿತು, ಬಹಳ ಬೇಸರ ಆಯಿತು. ಪಹಲ್ಗಾಮ್ನಲ್ಲಿ ಒಂದು ಭಯೋತ್ಪಾದಕ ದಾಳಿ ಹಿಂದೂಗಳ ಹೆಣಬಿತ್ತು. ಅಂತ ಸಮಯದಲ್ಲಿ ತಾವೊಂದು ಪ್ರಚಾರಗಳನ್ನು ಮಾಡಿದ್ರಿ. ಈ ಭಯೋತ್ಪಾದಕರು ನಿಮ್ಮ ಸಮಾರಂಭದ ಉದ್ಘಾಟಕರಾದಂತಹ ಜಿಲ್ಲಾಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅವರೇ, ಬ್ಲಾಕ್ ಅಧ್ಯಕ್ಷರೇ, ಮತ್ತೆಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರೇ, ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈಗಾಗಲೇ ಬಿಡುಗಡೆ ಮಾಡಿದಂತಹ ಪೋಸ್ಟರ್ ಬಗ್ಗೆ ನಾನು 1-2 ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಈ ಬಿಜೆಪಿಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಸಲಾದಂತಹ ಪ್ರತಿಭಟನೆಗಳಿಗೆ ಉತ್ತರ ಕೊಡಬೇಕಾದಂತಹ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಜಿಲ್ಲಾಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಭಂಡಾರಿ ಅವರು, ಹಿರಿಯರಾದಂತಹ ರಮನಾಥ್ ರೈಗಳವರು, ಎಲ್ಲ ನಾಯಕರುಗಳು ಹೇಳಿದ ಪ್ರಕಾರ ಈ ಪೋಸ್ಟರ್ ಅನ್ನು ಉತ್ತರವಾಗಿ ನಾವು ಮಾಡಿದ್ದೆವು. ಆವಾಗ ಇದು ಜಿಲ್ಲೆಯಾದ್ಯಂತ ನಾವು ಬ್ಲಾಕ್ಗಳ ಜಂಟಿ ಕಾರ್ಯಕ್ರಮ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡಿದ್ದೆವು. ಇದರ ಮಧ್ಯದಲ್ಲಿ ನಮ್ಮ ಅಶೋಕ್ ಕುಮಾರ್ ರೈ ಅವರು ಮೊದಲೇ ಆಲೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ರು. ನಾವು ನಿನ್ನೆ ತಾನೇ ಬ್ಲಾಕ್ ಅಧ್ಯಕ್ಷರನ್ನು ಹಾಗೂ ಜಿಲ್ಲಾಧ್ಯಕ್ಷರನ್ನು ಭೇಟಿ ಮಾತುಕತೆ ನಡೆಸಿ ಈ ಪೋಸ್ಟರ್ ಅನ್ನು ಹೇಗೆ ಒಂದು ಆರಂಭದ ಒಂದು ಕೆಲಸವನ್ನು ಅಶೋಕ್ ಕುಮಾರ್ ರೈ ಅವರು ಮಾಡಿದ್ದಾರೆ, ಪುತ್ತೂರಿನಲ್ಲೇ ಬಿಡುಗಡೆ ಮಾಡಿ ಇದರಲ್ಲಿ ಜಿಲ್ಲೆಯಾದ್ಯಂತ ಈ ಒಂದು ಉತ್ತರ ಕೊಡುವಂತಹ ಕಾರ್ಯಕ್ರಮ ಮಾಡುವಂತ ಉದ್ದೇಶದಿಂದ ನಮ್ಮ ಅಧ್ಯಕ್ಷರ ದಿವ್ಯವಾಸ್ತದಿಂದ ಇದನ್ನು ಇಲ್ಲಿ ಬಿಡುಗಡೆ ಮಾಡಿದ್ದೇವೆ. ಈ ಬಿಡುಗಡೆಗೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿಯ ಶಾಸಕರಂತ ಅಶೋಕ್ ಕುಮಾರ್ ರೈಗಳವರಿಗೆ, ಬ್ಲಾಕ್ ಅಧ್ಯಕ್ಷರುಗಳಿಗೆ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳೊಂದಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುಖ್ಯವಾಗಿ ಇದರಲ್ಲಿ 5 ಪ್ರಶ್ನೆಗಳನ್ನು ಬಿಜೆಪಿ ಅವರು ಕೇಳಿದ್ರು. ಒಂದು 9/11 ಏನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಗುತ್ತಿರುವಂತಹ ಕೊರತೆಗಳ ಬಗ್ಗೆ ಹೇಳ್ತಾ ಇದ್ರು. 9/11 ಎನ್ನುವಂಥದ್ದು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಆರಂಭ ಮಾಡಿತ್ತು. ಆವಾಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ರಮನಾಥ್ ರೈಗಳವರ ನೇತೃತ್ವದಲ್ಲಿ ಪಂಚಾಯತ್ ರಾಜ್ ಒಕ್ಕೂಟ ನಾವು ಒಟ್ಟಿಗೆ ಹೋಗಿ ನಿಯೋಗ ಹೋಗಿ ಅಲ್ಲಿ ಕರಾವಳಿಯ ಶಾಸಕರನ್ನ ಎಲ್ಲ ಸೇರಿಸಿ SK ಪಾಟೀಲ್ ಅವರು ನಮ್ಮನ್ನು ಸಭೆ ಕರೆದು ಅದನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಅಂದಿನ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಆ ನಂತರ ಬಂದಂತಹ ಬಿಜೆಪಿ ಸರ್ಕಾರ 22ನೇ ಇಸವಿಯಲ್ಲಿ ಹೊಸ ಆದೇಶವನ್ನು ಮಾಡಿ ನಗರ ಯೋಜನಾ ಪ್ರಾಧಿಕಾರಕ್ಕೆ ಹಸ್ತಾಂತರ ಮಾಡಿದವರು ಇದೇ ಬಿಜೆಪಿ ಅವರು ಹೊರತು ನಾವು ಕಾಂಗ್ರೆಸ್ನವರು ಅಲ್ಲ ಅಂತ ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗ ಒಂದು ಗೊಂದಲ ಇರಬಹುದು, ಇದಕ್ಕೂ ಕಾರಣ ಇದೆ. ಹೈಕೋರ್ಟ್ ನ ಆದೇಶ ಒಂದು ಗ್ರಾಮ ಪಂಚಾಯತ್ ವಿಚಾರದಲ್ಲಿ ಆಗಿರೋದ್ರಿಂದ ಆ ಒಂದು ಆದೇಶವನ್ನು ಜಾರಿ ಮಾಡಬೇಕೆಂಬ ಅನಿವಾರ್ಯತೆ ಬಂದಿರೋದ್ರಿಂದ ನಮ್ಮ ಸರ್ಕಾರ ಇದನ್ನು ಮಾಡಿದೆ. ಆದರೂ ಕೂಡ ಸ್ಪೀಕರ್ ಅವರು ಮತ್ತೆ ಇಲ್ಲಿಯ ಎಲ್ಲ ಶಾಸಕರು, ನಮ್ಮ ಕಾಂಗ್ರೆಸ್ನ MLCಗಳು, ಶಾಸಕರು ಒಂದು ಒಟ್ಟುಗೂಡಿ ಪಂಚಾಯತ್ನ ಪ್ರತಿನಿಧಿಗಳಿಗೆ ಸೇರಿಸಿ ನಿಯೋಗ ಕೊಂಡೋಗಬೇಕೆಂಬ ಮತ್ತೊಮ್ಮೆ ನಾವು ವಿನಂತಿಯನ್ನು ಮಾಡಿದ್ದೇವೆ. ಅದನ್ನು ಮಾಡ್ತೇವೆ ಎಂಬ ಭರವಸೆ ನೀಡಿದರೆ ಇದಕ್ಕೂ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇಲ್ಲಿ ಮನೆಗಳ ವಿಚಾರವಾಗಿ ಆರೋಪವನ್ನು ಮಾಡಿದ್ರು. ಮನೆಗಳನ್ನು ಒಂದು ಪಂಚಾಯತಿಗೆ 100-150ಕ್ಕಿಂತಲೂ ಹೆಚ್ಚು ಮನೆಗಳನ್ನು ಕೊಟ್ಟದ್ದು ಇತಿಹಾಸ ಇದ್ರೆ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ. ಆ ನಂತರ ಬಂದ ಏನು ಬಿಜೆಪಿ ಸರ್ಕಾರ ಒಂದೇ ಒಂದು ಮನೆಯನ್ನು ಕೊಟ್ಟಂತ ಉದಾಹರಣೆ ಇಲ್ಲ. ಅದರ ಅಂಕಿಅಂಶ ಸಮೇತವಾಗಿ ಈ ಪೋಸ್ಟರ್ ನಲ್ಲಿ ನಾವು ವಿವರಿಸಿದ್ದೇವೆ. ಅದರ ಜೊತೆಗೆ ಅಕ್ರಮ ಸಕ್ರಮ ಕಾನೂನಿನ ಅಡಿಯಲ್ಲಿ ಏನು ಭೂ ಮಂಜೂರಾತಿಯ ಒಂದು ಇದನ್ನು
ನಾವು ವಾಪಸ್ ತಗೊಂಡಿದ್ದೇವೆ ಎಂಬ ಆರೋಪವನ್ನು ಮಾಡಿದ್ದಾರೆ. ತಿರಸ್ಕಾರ ಮಾಡಿದ್ದೇವೆ ಅಂತ ಹೇಳಿ. ತಿರಸ್ಕಾರ ಏನು, ಯಾವುದೇ ಒಂದು ಭೂಮಿಯ ಒಡೆತನ ಕೊಟ್ಟಿದ್ರೆ ಅದು ಹಿಂದಿನಿಂದ ಕಾಂಗ್ರೆಸ್ ಸರ್ಕಾರ ಹೊರತು ಅದು ಲಕ್ಷಾನುಗಟ್ಟಲೆ ಏನು ಹಕ್ಕುಪತ್ರವನ್ನು ಕೊಟ್ಟಂತ ಉದಾಹರಣೆ ಇದೆ. ಮೊನ್ನೆ ತಾನೇ ಒಂದೇ ದಿವಸದಲ್ಲಿ ಲಕ್ಷಗಟ್ಟಲೆ ಒಂದು ಹಕ್ಕುಪತ್ರವನ್ನು ಕೊಟ್ಟ ಉದಾಹರಣೆ ಇದ್ರೆ ಕಾಂಗ್ರೆಸ್ ಸರ್ಕಾರದ ಹೊರತು ನಿಮ್ಮ ಒಂದು ಸಂದರ್ಭದಲ್ಲಿ ನೀವು ಬಿಜೆಪಿಯ ಕಾರ್ಯಕರ್ತರಿಗೆ ನಿಯಮವನ್ನು ಮೀರಿ ಏನು ಆ ಹಕ್ಕುಪತ್ರ ಕೊಟ್ಟಿದ್ದೀರಿ, ಅದು ವಿವಾದವಾಗಿ ಅದಕ್ಕೆ ಲೋಕಾಯುಕ್ತಕ್ಕೆ ಹೋಗಿ ಅಲ್ಲಿ ಆ ಒಂದು ಪ್ರಶ್ನೆಗಳು ಬಂದಾಗ ಅದನ್ನು ತಿರಸ್ಕಾರ ಮಾಡುವಂತಹ ಕೆಲಸ ಆಯ್ತು ಹೊರತು ಅದಕ್ಕೆ ಕಾಂಗ್ರೆಸ್ ಕಾರಣ ಅಲ್ಲ. ಆ ನಂತರ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈಗಾಗಲೇ ಹೇಳಿದ್ರು ವಿದ್ಯುತ್ ದರ ಏರಿಕೆಯ ಬಗ್ಗೆ. ವಿದ್ಯುತ್ ದರ ಏರಿಕೆಯ ಬಗ್ಗೆ ನಮ್ಮ ಅವಧಿಯಲ್ಲಿ 1 ಕಿಲೋಮೀಟರ್ಗೆ 50 ರೂಪಾಯಿ ಇದ್ದಂತ ವಿದ್ಯುತ್ ದರವನ್ನು 180 ರೂಪಾಯಿಗೆ ಏರಿಸುತ್ತ ಉದಾಹರಣೆ ಇದ್ರೆ, ಈ ಒಂದು ಉಡುಪಿ ಜಿಲ್ಲೆಯ ಕಾರ್ಕಳ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರು ವಿದ್ಯುತ್ ಇಂಧನ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಹೊರತು ನಮ್ಮ ಸಂದರ್ಭದಲ್ಲಿ ಅಲ್ಲ. ಈಗ ಉಚಿತವಾಗಿ ವಿದ್ಯುತ್ ಅನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ವಿಚಾರಗಳ ಜೊತೆಗೆ ನಮ್ಮ ಪಂಚಾಯತಿಗೆ ಅನುದಾನದ ಬಗ್ಗೆ ನೀವು ಮಾತಾಡಲಿಕ್ಕೆ ನಿಮಗೆ ಸ್ವಲ್ಪವೂ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ 15ನೇ ಹಣಕಾಸಿನ ಅನುದಾನದ ಬಗ್ಗೆ ಗ್ರಾಮ ಪಂಚಾಯತ್ನಲ್ಲಿ ಇದ್ದವರಿಗೆ ಗೊತ್ತಾಗ್ತದೆ, ಇದು ಗ್ರಾಮಗಳಲ್ಲಿ ಗೊತ್ತಾಗ್ತದೆ. 14ನೇ ಹಣಕಾಸಿನಲ್ಲಿ ನಮ್ಮ ಏನು ಹಿಂದೆ ಇದ್ದಂತ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ 14ನೇ ಹಣಕಾಸಿನಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ಪರ್ಫಾರ್ಮೆನ್ಸ್ ಗ್ರಾಂಟ್ ಅಂತ ಹೇಳಿ ಹೆಚ್ಚುವರಿ ಅನುದಾನವನ್ನು ಕೊಟ್ಟು ಒಂದು ಗ್ರಾಮ ಪಂಚಾಯತಿಗೆ 60 ಲಕ್ಷ 70 ಲಕ್ಷ ಅನುದಾನ ಕೊಟ್ಟಂತ ಸಂದರ್ಭ ಇತ್ತು. ಮತ್ತು ಪ್ರತಿ ವರ್ಷದಲ್ಲಿ ಪ್ರತಿ ಶತ 10% ಹೇಳಿಸುವಂತ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಇತ್ತು. ಆದ್ರೆ ನೀವು ಬಂದು ಏನ್ ಮಾಡಿದ್ದೀರಿ, 10% ಹೆಚ್ಚು ಮಾಡುವ ಬದಲು ಅನುದಾನವನ್ನು 20% ಕಡಿತ ಮಾಡುವಂತ ಕೆಲಸ ಮಾಡಿ ಗ್ರಾಮ ಪಂಚಾಯತಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲದಂತ ಕೆಲಸವನ್ನು ನೀವು ಮಾಡಿದ್ದು. ಅದರ ಜೊತೆಗೆ ಮಹತ್ವಾಕಾಂಕ್ಷೆಯ ಉದ್ಯೋಗ ಖಾತ್ರಿ ಯೋಜನೆ, ಉದ್ಯೋಗವನ್ನು ಕೊಡುವುದರ ಜೊತೆಗೆ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡುವಂತ ಒಂದು ಮನಮೋಹನ್ ಸಿಂಗ್ ಅವರ ಸರ್ಕಾರ ಮಾಡಿದಂತ ಮಹತ್ವಾಕಾಂಕ್ಷೆ ಯೋಜನೆಯನ್ನು ನೀವು ಬಲಹೀನ ಮಾಡಿ ಈಗ ನೀವು ಅದಕ್ಕೆ ಕಡಿವಾಣ ಹಾಕಿ ಅದಕ್ಕೆ ನೀವು ನಿಯಮಗಳನ್ನು ತಂದು ಅನುದಾನವನ್ನು ಕಟ್ ಮಾಡಿ ಈಗ ಉದ್ಯೋಗ ಖಾತ್ರಿ ಯೋಜನೆ ಒಂದು ಗ್ರಾಮದಲ್ಲಿ ಉದ್ಯೋಗ ಆಗಲಿ ಅಭಿವೃದ್ಧಿ ಆಗಲಿ ಮಾಡದಂತ ಪರಿಸ್ಥಿತಿ ಮಾಡಿದ್ದು ನೀವು ಅಂತ ಹೇಳ್ತಾ ನಿಮ್ಮ ಯಾವುದೇ ಪಂಚಾಯತ್ ಒಂದು ವಿಚಾರವಾಗಿ ನಿಮಗೆ ಪ್ರಜಾಪ್ರಭುತ್ವದ ಬಗ್ಗೆ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತಾಡುವಂತ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಇತಿಹಾಸದಲ್ಲಿ ಆ ಒಂದು ಚುನಾವಣೆ ಯಾವಾಗ ಮುಗಿಯಿತು ಅವಧಿ ಆವಾಗ ಮಾಡಬೇಕಾಗಿತ್ತು. ಆದರೆ 8 ತಿಂಗಳು ಅವಧಿಯನ್ನು ನೀವು ಮುಂದುವರಿಸಿ ಆ ಒಂದು ಚುನಾವಣೆಯನ್ನು ಮಾಡದೆ ಒಂದು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಅಡಿಮೇಲು ಮಾಡಿದ್ದು ನೀವೇ ಹೊರತು ಯಾವತ್ತೂ ಕಾಂಗ್ರೆಸ್ ಮಾಡಿಲ್ಲ ಅಂತ ಹೇಳ್ತಾ ಈ ಒಂದು ಪೋಸ್ಟರ್ ಅಭಿಯಾನ ಯಾವತ್ತು ಮಾಡಿದ್ದೇವೆ. ಇಂಥ ಒಂದು ವಿಚಾರವನ್ನು ನಾವು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಬ್ಲಾಕ್ಗಳ ಸಹಕಾರದಿಂದ ನಾವು ಈಗಾಗಲೇ ಬಂಟ್ವಾಳದ ಮಾಜಿ ಸಚಿವರಾದಂತಹ ರಮಣಾಥ ಇವತ್ತು ಬೆಳಿಗ್ಗೆ ಮಾತಾಡಿದ್ದೇವೆ. ಮಂಗಳವಾರದಿಂದ ಅವರು ಕೂಡ ಮೀಟಿಂಗ್ ಕರೆದು ಅಲ್ಲಿ ಕೂಡ ಪ್ರಾರಂಭ ಮಾಡುವಂತ ಹೇಳಿದ್ದಾರೆ. ಎಲ್ಲ ಬ್ಲಾಕ್ನಲ್ಲಿ ಈ ವಿಚಾರಕ್ಕೆ ಪಂಚಾಯತ್ ರಾಜ್ ಸಂಘಟನೆ ಮತ್ತು ಬ್ಲಾಕ್ಗಳು ಒಟ್ಟು ಸೇರಿ ಮುಂದಾಗಿದ್ದೇವೆ. ಯಾರೊಂದಿಗೆ ದ್ವೇಷವನ್ನು ಬೆಳೆಸದೆ ಕೇವಲ ಜನಜಾಗೃತಿಯ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಉದ್ಘಾಟನೆಗೊಂಡಿದೆ. ಖಂಡಿತವಾಗಿ ಇಡೀ ಕರ್ನಾಟಕದಾದ್ಯಂತ ಎಲ್ಲರಿಗೂ ಜನಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳುತ್ತಾ ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಮಂಗಳಾಡ್ಲಿಕ್ಕೆ ಧನ್ಯವಾದದೊಂದಿಗೆ ಬರಲಿಕ್ಕಿದ್ದಾರೆ ಚಂದ್ರಪ್ರಭಾ ಗೌಡ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವಕ್ತಾರರು. ಶುಭ ಸಂಜೆ. ನಮ್ಮ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ನಗರ ವಲಯ ಕಾಂಗ್ರೆಸ್ ಸಮಿತಿ ಜಂಟಿ ಆಶ್ರಯದಲ್ಲಿ ಬಿಜೆಪಿಯ ಸುಳ್ಳಿಗೆ ಉತ್ತರ ಜನಜಾಗೃತಿ ಸಭೆ, ಈ ಸಭೆಯನ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ಎಲ್ಲ ಕಾರ್ಯಕರ್ತರ ವತಿಯಿಂದ ಇಲ್ಲಿ ಆಯೋಜಿಸಿಕೊಂಡಿದ್ದೇವೆ. ಇದಕ್ಕೆ ನಮಗೆ ಎಲ್ಲಾ ವಿಧದಲ್ಲಿ ಸಹಕಾರವನ್ನು ಕೊಟ್ಟಂತ ನಮ್ಮ ಹೆಮ್ಮೆಯ ಶಾಸಕರಾದಂತ ಅಶೋಕ್ ಕುಮಾರ್ ರೈ ಅವರ ಕಾರ್ಯನಿಮಿತ್ತ ಬರ್ಲಿಕ್ಕೆ ಆಗಲಿಲ್ಲ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಾಗೂ ಬಿಜೆಪಿ ಅವರು ಏನೆಲ್ಲ ಸುಳ್ಳುಗಳನ್ನ ಹೇಳಿದ್ದಾರೆ ಎಂದು ಎಳೆ ಎಳೆಯಾಗಿ ಬಿಚ್ಚಿಟ್ಟಂತಹ ನಮ್ಮ ಹರೀಶ್ ಕುಮಾರ್ ಸರ್, ಜಿಲ್ಲಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆ ಇನ್ನೋರ್ವ ನಮ್ಮ ನಗುಮುಖದ ಹಸನ್ಮುಖಿ ಶ್ರೀ ಪದ್ಮರಾಜ್ ಸರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯವರು, ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿ ನಮ್ಮ
ನಮ್ಮ ಬಿಜೆಪಿಯವರು ಏನೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಕಾಂಗ್ರೆಸ್ಸಿನ ತತ್ವ ಏನಂದ್ರೆ ಸೋಲೆ ಗೆಲುವಿನ ಸೋಪಾನ. ಹಾಗೆ ಬಿಜೆಪಿ ಅವರ ತತ್ವ ಏನಂದ್ರೆ ಸುಳ್ಳೇ ಗೆಲುವಿನ ಸೋಪಾನ ಅಂತ. ಅದನ್ನು ಎಳೆ ಎಳೆಯಾಗಿ ನಮಗೆ ಹೇಗೆ ಅವರು ನಮ್ಮನ್ನ ಒಂದು ಬೇಡವಾದ ಹಾದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅದನ್ನ ನಾವು ನಂಬಬಾರದು. ಏನಿದೆ ಸತ್ಯವನ್ನು ತಿಳಿದು ನಾವು ಬದುಕಬೇಕು ಅಂತೇಳಿ ನಮಗೆ ತೋರಿಸಿಕೊಟ್ಟಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಅದರಂತೆ ನಾವು ನಮ್ಮ ಕಾಂಗ್ರೆಸ್ ಏನೆಲ್ಲ ಕೆಲಸ ಮಾಡ್ತಾ ಇದೆ, ಏನೆಲ್ಲ ಜನಗಳಿಗೆ ಉಪಯೋಗ ಆಗಿದೆ ಅಂತ ನಮಗೆ ತಿಳಿದಿದ್ದೇವೆ. ನಾವು ಈಗ ಅದನ್ನು ನಮ್ಮ ಜನರಿಗೆ ನಾವು ತಿಳಿಸುವುದು ನಮ್ಮ ಕರ್ತವ್ಯ. ಅದನ್ನು ಹಾಗೆ ತೋರಿಸಿಕೊಡಿ. ನಮ್ಮ ಕಾಂಗ್ರೆಸ್ ಖಂಡಿತವಾಗಿ ಯಾವತ್ತೂ ಸೋಲುವುದಿಲ್ಲ. ಒಂದಲ್ಲ ಒಂದು ದಿನ ನಾವು ಗಗನದೆತ್ತರಕ್ಕೆ ಬೆಳೆಯುತ್ತೇವೆ ಅಂತೇಳಿ ಅವರು ಹೇಳಿದ್ರು. ಹಾಗೆ ನಾವು ಖಂಡಿತವಾಗಿ ಬೆಳೆಯುತ್ತೇವೆ ಅಂತೇಳಿ ಹೇಳ್ತಾ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸುಭಾಷ್ ಚಂದ್ರ ಶೆಟ್ಟಿ ಜಿಲ್ಲಾ ಅಧ್ಯಕ್ಷರು, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಮಿತಿಯ ಇವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ. ಹಾಗೆ ಏನೆಲ್ಲ ಬಿಜೆಪಿಯವರ ಕುತಂತ್ರಗಳಿವೆ ಅದನ್ನು ಕೂಡ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಯಾರಾದ್ರೂ ನಂಬಬೇಡಿ. ಹಾಗೆ ಇನ್ನು ಮುಂದೆ ನಾವು ನಮ್ಮ ಕಾಂಗ್ರೆಸ್ ಅನ್ನು ಬಲಪಡಿಸುವ ಅಂತ ಹೇಳ್ತಾ ಅವರಿಗೆ ಕೂಡ ಇಲ್ಲಿ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾ ಆಕ್ಟಿವ್ ಆಗಿರ್ತಾರೆ. ನಮ್ಮೆಲ್ಲರನ್ನು ಕಲಿತಿದ್ದೇವೆ, ಸುಮಾರು ಇನ್ನೂ ಕೂಡ ಕಲೀಲಿಕ್ಕಿದೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮಹಮ್ಮದ್ ಬಡಗನ್ನವರು ಸರ್ ಇದ್ದಾರೆ, ಅವರಿಗೂ ಕೂಡ ಅವರನ್ನು ಕೂಡ ಇಲ್ಲಿ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿರಿಯರಾದಂತ ಎಲ್ಲಿ ವಿಶ್ವನಾಥ ರೈ ಸರ್ ಇದ್ದಾರೆ, ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅಮಲ ರಾಮಚಂದ್ರ ಭಟ್ ಅವರು ಈಗಾಗಲೇ ನನಗೆ ಅವರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದೇನೆ. ಎಷ್ಟು ಒಂದು ಉತ್ತಮವಾದ ಮಾತುಗಾರರು. ಹಾಗೆ ಅವರ ಮಾತಿನಲ್ಲಿಯೇ ಎಲ್ಲರಿಗೂ ಸತ್ಯ ಏನೆಂಬುದನ್ನು ಅವರು ತಿಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಮುರಳೀಧರ್ ರೈ ಸರ್ ಇದ್ದಾರೆ, ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಹೇಮನಾಥ್ ಸರ್ ಇದ್ರು ಇಲ್ಲಿ, ಅವರು ಆ ಕಡೆ ಹೋಗಿದ್ದಾರೆ, ಅವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಅನಿತಕ್ಕ ಇದ್ದಾರೆ ಇಲ್ಲಿ, ಅವರು ಯಾವಾಗಲೂ ಆಕ್ಟಿವ್ ಆಗಿರುವಂಥದ್ದು ನಮ್ಮ ಪಕ್ಷದಲ್ಲಿ, ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ನಮ್ಮ